ಅಮ್ಮ ಬೆಂಗಳೂರಿಗೆ ಬಂದ ಮೇಲೆ ಹ್ಮ್. ಇಲ್ಲಿ ಸಂಪಂಗಿ ರಾಮನಗರದಲ್ಲಿ ಉಳ್ಕೊಂಡ್ರಿ ನೀವು. ಏನ್ ಮಾಡಿದ್ರಿ? ಅದೊಂದು ದೊಡ್ಡ ಚಾಲೆಂಜಿಂಗ್ ಅಂತಾನೆ ಹೇಳ್ಬೋದು. ಬೆಂಗಳೂರಿಗೆ ಬಂದ್ವಿ, ಮನೆ ಮಾಡ್ಕೊಂಡು ಉಳ್ಕೊಂಡ್ವಿ. ನಮ್ ತಾಯಿ ಮನೆಯಿಂದ ರೇಷನ್ ಎಲ್ಲ ಕಳ್ಸೋರು. ಎಲ್ಲ ಸಕ್ಕರೆ, ಬೆಲ್ಲ, ಆ ಎಂತದು ಸಾಸಿವೆ, ಜೀರಿಗೆ, ಆ ಖಾರದ ಪುಡಿ, ಹುಣಸೆಹಣ್ಣು, ಅಕ್ಕಿ, ಬೇಳೆ ಪ್ರತಿಯೊಂದು ನಮ್ಮಮ್ಮ ಪ್ಯಾಕ್ ಮಾಡಿ ಕಳ್ಸೋರು. ಎಲ್ಲ ಪ್ಯಾಕ್ ಮಾಡಿ, ಕಳ್ಳೆಪುರಿ ಕೂಡ, ಪುರಿ ಚೀಲ ಕೂಡ ಕಳ್ಸೋರು. ನಮ್ ಕಡೆ ಮಂಡಾಳ ಅಂತೀವಿ ನಾವು. ಮಂಡಾಳ ಚೀಲ, ಒಂದೊಂದ್ ಚೀಲ ಜೊತೆಗೆ. ಎಲ್ಲಾನು ರೇಷನ್ ನಮ್ಗೆ ಅಮ್ಮನ ಮನೆಯಿಂದ ಬರುತ್ತೆ. ಅಷ್ಟು ನಮ್ಗೆ, ನಾನು ಎಷ್ಟು ಹೇಳಿದ್ರು ಕಡಿಮೆ ನಮ್ ತಾಯಿ ಮನೆ ಬಗ್ಗೆ. ನಿಜವಾಗ್ಲು ಅಷ್ಟು ಮಟ್ಟಿಗೆ ನೋಡ್ಕೊಂಡಿದ್ದಾರೆ ನಮ್ಮನ್ನ. ಅಲ್ಲಿಂದ ರೇಷನ್ ಬರ್ತಿತ್ತು. ಜಗದೀಶ್ ಮ್ಯಾಜಿಕ್ ಶೋ ಮಾಡ್ತಿದ್ರು. ಅದೊಂದು ಧೈರ್ಯ ಆಯ್ತು. ನನ್ನ ಕೈಲಿ ಹೊಲಿಗೆ ಇತ್ತಲ್ಲ, ಅದೊಂದು ಧೈರ್ಯ ಆಯ್ತು. ಯಾವುದೋ ಒಂದು ವಿದ್ಯೆ ಇದೆಯಲ್ಲ ಕೈಯಲ್ಲಿ, ಮಾಡೋಣ ಅಂತ. ನಾವು ಸಂಪಂಗಿ ರಾಮನಗರದಲ್ಲಿ ಮನೆ ಮಾಡಿ ಆದ್ಮೇಲೆ ಅಲ್ಲಿ ಇವರು ಜಗದೀಶ್ ಅವ್ರ ಸೋದರತ್ತೆ ಮಗ ಸಂಪಂಗಿ ರಾಮನಗರದಲ್ಲೇ ಇದ್ದಿದ್ದು, ಮಂಜುನಾಥ್ ಹಿರೇಮಠ ಅಂತ. ಅವರು ಮ್ಯಾಜಿಷಿಯನ್. ಮ್ಯಾಜಿಕ್ ಶೋ ಮುಂಚೆ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ರು ಅವರು. ಜಗದೀಶನ್ ಕರೀತಿದ್ರು, ನೀನು ಬಂದ್ಬಿಡು, ಇಲ್ಲೇ ಮ್ಯಾಜಿಕ್ ಶೋ ಮಾಡ್ಕೊಂಡು ಇರ್ಬೋದು ಅಂತ. ಈ ಅಪ್ಪ ಅವಾಗ ಮನ್ಸು ಮಾಡಿರ್ಲಿಲ್ಲ. ಅದು ಕಾಲಕರ್ಮ ಕೂಡಿ ಬರ್ಬೇಕಲ್ಲ. ನಾವು ಬಂದ್ವಿ. ಆಮೇಲೆ ಅವರು ಅಲ್ಲಿ ನಮ್ಮ ಮನೆಗೆ, ಅವ್ರ ಮನೆ ಹತ್ರನೇ ಮನೆ ಮಾಡಿದ್ವಿ ನಾವು. ಅವ್ರೆಲ್ಲಿ ಮ್ಯಾಜಿಕ್ ಶೋ ಹೋಗ್ತಾರಲ್ಲ, ಅಲ್ಲಿ ಪರಿಚಯ ಮಾಡಿಸೋರು. ಗಾನ ವಿನೋದಿನಿ ಅಂತ ಸುಬ್ರಾಮ್ ಅವರ ಟೀಮ್, ಅದು ಗೊತ್ತಿರುತ್ತೆ ನಿಮಗೂ ಕೂಡ. ಅವರು ಟೀಮಲ್ಲಿ ಮ್ಯಾಜಿಕ್ ಶೋಗೆ ಸೇರ್ಕೊಂಡಿದ್ದು. ಆಮೇಲೆ ಇವರು ಆರ್ಕೆಸ್ಟ್ರಾ ಇದೆಯಲ್ಲಪ್ಪ, ಯಾರದ್ದವರು, ಅವ್ರ ಆರ್ಕೆಸ್ಟ್ರಾ ಈಗ ಶ್ರೀನಿವಾಸ್ ಅಂತೇಳಿ ಇದ್ರಲ್ಲಿ ಬರ್ತಾರಲ್ಲ, ಸರಿಗಮಪ್ಪನಲ್ಲಿ. ಅವ್ರು ಯಾವುದೋ ಒಂದು ಆರ್ಕೆಸ್ಟ್ರಾದಲ್ಲಿ ಮ್ಯಾಜಿಕ್ ಶೋ ಮಾಡಕ್ಕೆ, ಹಿಂಗೆ ಟೀಮ್ಗಳು ಅಲ್ಲಲ್ಲಿ ಎಲ್ಲೆಲ್ಲಿ ಪರಿಚಯ ಆಗ್ತಾರೋ ಅಲ್ಲಲ್ಲಿ ಆರ್ಕೆಸ್ಟ್ರಾದಲ್ಲಿ ಮ್ಯಾಜಿಕ್ ಶೋ ಮಾಡೋದು. ಈ ಥರ ಹಾಸ್ಯೋತ್ಸವಗಳು ಅಂಥದ್ ಕಡೆ ಮ್ಯಾಜಿಕ್ ಶೋ ಮಾಡ್ಕೊಂಡು ಜಗದೀಶ್. ಆಮೇಲೆ ಸ್ಕೂಲು ಕಾಲೇಜುಗಳಲ್ಲಿ ಮ್ಯಾಜಿಕ್ ಶೋ ಮಾಡೋದು. ಸ್ಕೂಲಲ್ಲಿ ಒಂದು ಸ್ಟೂಡೆಂಟ್ ಒಂದೊಂದು ರೂಪಾಯಿ ಕೊಟ್ಟರು ಒಂದಷ್ಟು ಆಗಿರೋದು. ಆ ಥರ ಕೆಲವು ಕಡೆ ಅವರೇ ಸಂಸ್ಥೆಯಿಂದ ದುಡ್ಡು ಕೊಡೋರು, ಕೆಲವು ಕಡೆ ಮಕ್ಳ ಹತ್ರ ಕಲೆಕ್ಟ್ ಮಾಡಿ ಕೊಡೋರು. ಹಾಗೆ ಜೀವನ ನಡೆದಿತ್ತು. ನಾನು ಹೊಲಿಗೆ ಅಂತೂ ನನ್ನ ಕೈಯಲ್ಲಿ ವಿದ್ಯೆ ಇದ್ದೇ ಇತ್ತು. ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಾಗ ಅಲ್ಲಿ ಚಿಕ್ಕಪೇಟೆಯಲ್ಲಿ ನಮ್ಮ ಸೋದರ ಮಾವ ಒಬ್ರು, ಚಿದಂಬರಪ್ಪ ಅಂತೇಳಿ ಕಂಪ್ಲಿಯವರು, ನಮ್ಮ ದೊಡ್ಡ ತಮ್ಮನ ಮಾವ, ಅಂದ್ರೆ ದೊಡ್ಡ ತಮ್ಮನ ಹೆಂಡತಿ ತಂದೆ. ಅವರು ಬೆಂಗಳೂರು ತುಂಬಾ ಒಡನಾಟ ಇತ್ತು ಅವರಿಗೆ. ತುಂಬಾ ಜನ ಪರಿಚಯ ಇದ್ರಿ ಇಲ್ಲಿ. ಅವ್ರೇನ್ ಮಾಡಿದ್ರು, ಒಬ್ರನ್ನ ಪರಿಚಯ ಮಾಡಿಸ್ತೀನಿ ಚಿಕ್ಕಪೇಟೆಯಲ್ಲಿ, ಅವ್ರದ್ದು ಮಿಷನ್ ಎಲ್ಲ ಇದಾವೆ, ನೀನು ಅಲ್ಲಿ ಹೊಲಿಗೆಗೆ ಏನಾದ್ರು ಸಹಾಯ ಆಗುತ್ತೆ ನೋಡಂತ ಪರಿಚಯ ಮಾಡಿಸಿದ್ರು. ಅಲ್ಲಿ ಅವ್ರ ಹತ್ರ ಹೋದ್ಮೇಲೆ ಆಯಮ್ಮಂಗೆ ಮಿಷನ್ ಇತ್ತು, ಹೊಲಿಯೋದ್ ಗೊತ್ತಿರ್ಲಿಲ್ಲ, ಕಟ್ಟಿಂಗ್ ಬರ್ತಾ ಇರ್ಲಿಲ್ಲ. ಹೊಲಿಯೋಕ್ ಬರ್ತಿತ್ತು, ಕಟ್ಟಿಂಗ್ ಬರ್ತಾ ಇರ್ಲಿಲ್ಲ. ಸೊ ನಾನೇನ್ ಮಾಡಿದೆ, ವರ್ಕಿಂಗ್ ಪಾರ್ಟ್ನರ್ ತರ ಅಲ್ಲಿ ಜಾಯ್ನ್ ಆದೆ. ಕಟ್ಟಿಂಗ್ ನಾನ್ ಮಾಡೋದು, ಮಿಷನ್ ಅವ್ರದ್ದು, ಅವರು ಹೊಲಿತಾ ಇದ್ರು. ಏನ್ ಬರುತ್ತೆ ಅರ್ಧ 50-50 ಅಂತ ಮಾತಾಡ್ಕೊಂಡು ಹೋಗಿ ಅಲ್ಲಿ ಫಸ್ಟ್ ಹೊಲಿಯಕ್ ಶುರು ಮಾಡಿದೆ. ಅಲ್ಲಿ ಹೊಲ್ದು, ಅಲ್ಲಿ ಚಿಕ್ಕಪೇಟೆ ಅಲ್ವಾ, ಕಟ್ ಪೀಸಲ್ಲಿ ಬಟ್ಟೆಗಳೆಲ್ಲ ತೂಕದ ಪ್ರಕಾರ ಸಿಕ್ತಿತ್ತು. ತಗೊಂಡ್ ಬಂದು ಮನೆಯಲ್ಲಿ, ಮತ್ತೆ ನಮ್ಮ ಮನೇಲಿ ಹೆಂಗು ನನ್ನ ಮಿಷನ್ ಇದ್ದೇ ಇತ್ತು. ಮನೆಯಲ್ಲಿ ಫ್ರಾಕ್ಗಳೆಲ್ಲ ಹೊಲ್ದು, ಗೊತ್ತಿರೋರ್ಗೆಲ್ಲ ಹೇಳಿ ಮನೆಯಲ್ಲೇ ಹೊಲ್ದು ಸೇಲ್ ಮಾಡೋದು. ಈ ತರ ನಮ್ಮ ಉದ್ಯೋಗ ಒಂಚೂರು ಸಣ್ಣದಾಗಿ ಶುರುವಾಯ್ತು. ಆಮೇಲೆ ಏನಾಯ್ತು, ಇವರು ಯಾರೋ ಹಡ್ಸನ್ ಸರ್ಕಲ್ ಅಲ್ಲಿ ಸಿಂಗಾರ್ ಮೆರಿಟ್ ಡೀಲರ್ಸ್ ಅಲ್ಲಿದ್ದಾರೆ, ನೀ ಯಾಕೆ ಟ್ರೈ ಮಾಡಬಾರ್ದು ಅಂತ ಅದೇ ಮಂಜುನಾಥ್ ಹಿರೇಮಠ ಅವ್ರ ಹೆಂಡತಿ ಸುಮತಿ ಹೇಳಿದ್ರು. ಅಲ್ಲಿ ಕೇಳು ಶಾರದಾ, ಕರ್ಕೊಂಡು ಹೋಗ್ತೀನಿ ಬಾ, ನಂಗೆ ಪರಿಚಯ ಇದ್ದಾರೆ, ಅವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೋಬೋದಲ್ಲ ಡೀಲರ್ಸ್ ಹತ್ರ, ನೀನು ಯಾವ್ದಾದ್ರು ನೋಡೋಣ ಕೇಳೋಣ ಅಂತ ಕರ್ಕೊಂಡು ಹೋದ್ರು. ಅಲ್ಲಿ ಪರಿಚಯ ಆಯ್ತು. ಅವರು ತುಂಬಾ ಇಷ್ಟಪಟ್ರು ನಾನು ಮಾತಾಡೋದು ನೋಡಿ. ನೀವು ಕ್ಲಾಸ್ ಮಾಡ್ತೀರಾ ಅಂತ ಕೇಳಿದ್ರು. ನನಗೆ ಒಳಗಡೆ, ನಾನು ಕ್ಲಾಸ್ ಮಾಡಿ ಗೊತ್ತಿಲ್ಲ ಅದುವರೆಗೂ, ನಾನು ಕ್ಲಾಸ್ ಎಲ್ಲೂ ಮಾಡಿರ್ಲಿಲ್ಲ, ಬರೀ ನಾನು ಹೊಲ್ದಿದ್ದೆ, ಇದ್ ಮಾಡ್ತಿದ್ದೆ. ಆಯ್ತು ಅಂದೆ. ನನ್ಗೇನಂದ್ರೆ ಯಾವುದು ಬರಲ್ಲ ಅನ್ಬಾರ್ದು, ಪ್ರಯತ್ನ ಮಾಡಿದ್ರೆ ಬರುತ್ತೆ ಅನ್ನೋ ಒಂದು ಜಾಯಮಾನ ನಂದು ಮೊದ್ಲಿಂದ, ಚಿಕ್ಕ ಹುಡುಗಿಂದ. ಯಾಕಂದ್ರೆ ನೋಡಿ ವಿದ್ಯೆ ಕಲ್ತು ಗೊತ್ತಿತ್ತು ನನಗೆ, ಏನಾದ್ರು ನೋಡಿದ್ರೆ ನಾನು ಮಾಡ್ಬೇಕು ಅನ್ನೋದೊಂದು. ಆ ತರ ಚಾಲೆಂಜಲ್ಲಿ ನಾನು ಎಲ್ಲ ವಿದ್ಯೆಗಳು ಕಲ್ತಿದ್ದು. ಆಯ್ತು ಅಂದೆ. ಮನೆಗ್ ಬಂದೆ, ಹೌದು ಅಂತ ಬಂದ್ಬಿಟ್ಟಿನಿ, ಹೆಂಗೆ ಅಂತ ಒಳಗೆ ಒಂಥರ ಇರುತ್ತಲ್ಲ. ಆಮೇಲೆ ಅವ್ರೇನ್ ಮಾಡಿದ್ರು, ಸೆಲೆಕ್ಟ್ ಮಾಡೇ ಬಿಟ್ರು, ಕ್ಲಾಸ್ ಮಾಡ್ಬೇಕು ನೀವು ಅಂತೇಳಿ. ನಾನು ಮನೆಗೆ ಕುತ್ಕೊಂಡು ಅನಲೈಸ್ ಮಾಡ್ಕೊಂಡೆ, ನಾನು ಏನ್ ಕಟ್ ಮಾಡ್ತೀನಿ ಅದೇ ಬೇಸಿಕಲ್ ನಾನು ಹೇಳ್ಕೊಟ್ಬಿಟ್ರೆ ಆಯ್ತು. ನಂದೇ ಒಂದು ಪ್ರೊಸೀಜರ್ ಬೇರೆನೆ ಆಗುತ್ತೆ. ಇವ್ರೇನ್ ಟೆಕ್ನಿಕಲ್ ಆಗಿ ಹೇಳ್ಕೊಡೋದೇ ಬೇರೆ ಥೀಮ್, ಎಂತದ್ದು ITI ಅವರು. ಸೊ ನಾನೇನ್ ಮಾಡಿದೆ, ನಾನು ಏನು ಹೊಲಿತೀನಿ ಅದೇ ಬೇಸಲ್ಲಿ ಹೇಳ್ಕೊಡೋಣ ಅಂತ ಡಿಸೈಡ್ ಆಗಿ ಕ್ಲಾಸ್ ಒಪ್ಕೊಂಡೆ. ಆಮೇಲೆ ಅಲ್ಲಿ ಹೋಗಿ ನೋಡ್ತೀನಿ, ಆರ್ಡಿನರಿ ಮಿಷನ್ಗಳ ಜೊತೆಗೆ ಇನ್ನ ಬೇರೆ ಈಗ ಟೆಕ್ನಾಲಜಿ ಬಂದಿದೆ, ಅಲ್ಲಿ ಮಿಷನ್ ಬೇರೆ ತರದ ಮಿಷನ್ ಎಲ್ಲ ಇತ್ತು. ನನಗೆ ಒಳಗ್ ಭಯ, ಮೇಲ್ ತೋರ್ಸಂಗಿಲ್ಲ.
ನಾನೇನ್ ಮಾಡಿದೆ 1 ಅವರ್ ಮುಂಚೆ ಹೋಗ್ತಿದ್ದೆ ಅಲ್ಲಿಗೆ ಕೆಲ್ಸಕ್ಕೆ. ಮಾತಾಡಿದ್ರು 800 ರೂಪಾಯಿ ಸಂಬಳ ಮಾತಾಡಿದ್ರು. ಹೋದೆ. ಫಸ್ಟ್ 1 ಅವರ್ ಮುಂಚೆ ಹೋಗ್ಬಿಡ್ತಿದ್ದೆ, ಸ್ಟೂಡೆಂಟ್ಸ್ ಬರೋಕ್ ಮುಂಚೆ ಹೋಗಿ ಆ ಮಿಷನ್ಗಳೆಲ್ಲ ನಾನು ಹೊಲ್ದು ನೋಡ್ಕೊಳ್ಳೋದು, ಇದು ಹೆಂಗೆ ಇದನ್ನ ಇದು ಮಾಡೋದು, ಈ ಮಿಷನ್ ಯಾವ ತರ ಹೊಲಿಬೇಕು, ಇದನ್ನ ಹೆಂಗ್ ಲೀಡ್ ಮಾಡೋದು ಅಂತ ನೋಡ್ಕೊಂಡು ನಾನ್ ರೆಡಿ ಆಗ್ಬಿಡ್ತಿದ್ದೆ ಮೊದಲು. ಆಮೇಲೆ ಸ್ಟೂಡೆಂಟ್ಗಳಿಗೆ ಹೇಳ್ಕೊಡೋದು. ಆ ತರ ಮಾಡಿ ಮಾಡಿ ಕ್ಲಾಸ್ ಮಾಡಕ್ ಶುರು ಮಾಡಿದೆ. 10 ಜನ ಏನೋ ಇದ್ರು, 30 ಜನ ಆದ್ರು ಸ್ಟೂಡೆಂಟ್ಗಳು. ಬಹಳ ಒಳ್ಳೆ ಹೆಸರಾಯ್ತು ಅಲ್ಲಿ. ಎಲ್ಲರೂ ಬರೋಕ್ ಶುರು ಮಾಡಿದ್ರು, ಚೆನ್ನಾಗಿ ಹೇಳ್ತಾರೆ ಅಂತ. ಬಟ್ ನಾನು ಹೇಳ್ಕೊಡೋ ಟೆಕ್ನಿಕ್ ಹೆಂಗಿತ್ತಂದ್ರೆ, ನಾನು ಏನು ಹೋಲಿಸ್ತೀನಲ್ಲ, ನಿಮ್ ಮನೆ ಮಕ್ಕಳಿಗೆ ಕಾಚಾ, ನಿಮ್ ಮನೆ ಮಕ್ಕಳಿಗೆ ಬರ್ಮೇಡ, ನಿಮ್ ಮನೆ ಮಕ್ಕಳಿಗೆ ಒಂದು ಫ್ರಾಕು, ಆ ತರ ನಿಮ್ಗೆ ಒಂದು ಬ್ಲೌಸು, ನಿಮ್ಗೆ ಪೆಟ್ಟಿಕೋಟು, ಆ ತರ ಒಂದು ಬೇಸಲ್ಲಿ ನಾನು ಕ್ಲಾಸ್ ಶುರು ಮಾಡಿದೆ. ನಿಮ್ಮದೇ ಬಟ್ಟೆ ತಗೊಂಬನ್ನಿ, ಅದು ಹೊಲ್ದಿದ್ದು ವೇಸ್ಟ್ ಆಗ್ಬಾರ್ದು, ನೀವು ನಿಮ್ಮ ಮನೆಯವರೇ ಹಾಕೋಬೇಕು, ಆ ತರ ಒಂದು ಪ್ರೊಸೀಜರ್ ಅಲ್ಲಿ ಕ್ಲಾಸ್ ಮಾಡಕ್ ಶುರು ಮಾಡಿದೆ. ತುಂಬಾ ಇಷ್ಟಪಟ್ಬಿಟ್ರು ಎಲ್ಲರೂ. ಆಮೇಲೆ ಅಲ್ಲಿ ಮಿಷನ್ ತಗೊಳಕ್ ಬಂದವ್ರಿಗೆಲ್ಲ ಡೆಮೋ, ಎಲ್ಲೆಲ್ಲಿ ಯಾರು ಮಿಷನ್ ತಗೊಂಡು ಹೋಗಿರ್ತಾರಲ್ಲ ಅವ್ರ ಮನೆಗೆ ಹೋಗಿ ಡೆಮೋ ಮಾಡೋದು. ಈ ಪದ್ಮಕಲಾ ಅಲ್ಲೇ ಪರಿಚಯ ಆಗಿದ್ದು ನನಗೆ. ಪದ್ಮಕಲಾ ಆರ್ಟಿಸ್ಟ್ ಇದಾರಲ್ಲ, ಅವರು ITI ಕ್ಲಾಸ್ ಇತ್ತು, ಅವ್ರೊಂದು 10 ಮಿಷನ್ ತಗೊಂಡೋದ್ರು ಸಿಂಗಾರ್ ಮೆರಿಟ್ ಡೀಲರ್ಸ್ ಹತ್ರ. ಅಲ್ಲಿಂದ ಅವ್ರ ಮನೆಗೆ ಹೋಗಿ ಡೆಮೋ ಮಾಡಿ ಬಂದಿದ್ದೆ ನಾನು. ಅಲ್ಲಿಂದ ಪದ್ಮಕಲಾನ್ ಪರಿಚಯ ಆಯ್ತು. ಆಮೇಲೆ ಇಲ್ಲಿ ಸುಶೀಲಮ್ಮ ಅಂತೇಳಿ ಸೇವಾಶ್ರಮ ಇದೆ, ಒಂದು ಅನಾಥ ಮಕ್ಕಳೆಲ್ಲ ಇರ್ತಾರೆ, ಅವರು ಅಲ್ಲಿಗೆ ಒಂದಷ್ಟು ಮಿಷನ್ ತಗೊಂಡೋದ್ರು, ಅಲ್ಲಿ ಹೋಗಿ ಡೆಮೋ ಮಾಡಿ ಬಂದೆ. ಅವರು ನನ್ನ ನೋಡ್ಬಿಟ್ಟು, ನೀವ್ ಯಾಕೆ ಇಲ್ಲೇ ಬಂದಮ್ಮ ಅಲ್ಲಿ ಕ್ಲಾಸ್ ಮಾಡಬಾರ್ದು, ಅವರು ಇಲ್ಲಿ ಬರೀ 800 ರೂಪಾಯಿ ತಿಂಗಳಿಗೆ ಇದ್ದಿದ್ದು, ನಾನು 4000 ರೂಪಾಯಿ ಕೊಡ್ತೀನಿ, ನೀವು ಬನ್ನಿ. ಅವಾಗ ನನಗೆ ಬಸ್ಸಲ್ಲಿ ಓಡಾಡಿದ್ರೆ ವಾಮಿಟ್ ಆಗ್ತಿತ್ತು. ಸೊ ಡೈಲಿ ನೀನ್ ಸುಸ್ತಾಗ್ಬಿಡ್ತೀಯ, ಅಷ್ಟು ದೂರ ಹೋಗಿ ನೀನ್ ಕ್ಲಾಸ್ ಮಾಡಿ ಬರಕ್ಕೆ, ಜಗದೀಶ ಬೇಡ ಅಂದ್ಬಿಟ್ಟು. ಸೊ ಅದು ಏನೋ ಕಾರಣಾಂತರಗಳಿಂದ ಅಲ್ಲಿ ಹೋಗ್ಲಿಲ್ಲ. ಹೀಗೆ ಈ ತರ ಕ್ಲಾಸ್ ಮಾಡೋದು, ಸಂಪಾದನೆ, ಸಣ್ಣ ಪುಟ್ಟ ಸಂಪಾದನೆ ಶುರುವಾಯ್ತು, ಜನಗಳಿಗೆ ಗೊತ್ತಾಯ್ತು. ಆಮೇಲೆ ಅವ್ರನ್ನ ನಾನು 10 ಜನ ಇದ್ದವ್ರನ್ನ 30 ಜನ ಸ್ಟೂಡೆಂಟ್ ಮಾಡಿದೀನಿ. ಇಲ್ಲಿ 1 ವರ್ಷ ಆಯ್ತು ನಾನು ಕೆಲ್ಸಕ್ಕೆ ಸೇರ್ಕೊಂಡು. ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿದೆ. ಆಯ್ತು ಮಾಡೋಣ ಅಂತ ಒಂದು 6 ತಿಂಗಳು ದಬ್ಬಿದ್ರು. ಅವ್ರೇನ್ ಜಾಸ್ತಿ ಮಾಡ್ಲಿಲ್ಲ. ನಂಗೆ ಬೇಜಾರಾಗಿ ಅಲ್ಲಿ ಕೆಲಸ ಬಿಟ್ಬಿಟ್ಟೆ. ಬೇಡ, ಇಷ್ಟರಲ್ಲೇ ಹೆಂಗೆ, ನಾನೇ ಮಾಡ್ಕೋಬೋದಲ್ಲ, ಮನೇಲೆ ಬೇಕಾದ್ರೆ ಕ್ಲಾಸು ಅಂತ ಆತರ ಅನ್ಸೋಕ್ ಶುರು ಆಯ್ತು ನನಗೆ. ಇಷ್ಟೇ ಸಂಬಳಕ್ಕೆ ಎಷ್ಟು ದಿವಸ ದುಡಿಯೋದು ಅಂತ. ಅವಾಗ ಅಲ್ಲಿ ಬಿಟ್ಟು ನಾನು ಮನೇಲೆ ಕ್ಲಾಸ್ ಮಾಡಿದೆ. ಒಂದು ಬ್ಯಾಚಿಗೆ 10 ಜನ ಬರ್ತಿದ್ರು, 3 ಬ್ಯಾಚ್ ಮಾಡ್ತಿದ್ದೆ. 30 ಜನ ಸ್ಟೂಡೆಂಟ್ಸ್ ನನ್ನ ಮನೆಗೆ ಬರೋಕ್ ಶುರು ಮಾಡಿದ್ರು. ಈ ತರ ಕ್ಲಾಸ್ ನಡೀತು. ಅವ್ರಿಗೆಲ್ಲ ಹೇಳ್ಕೊಡೋದು, ನಾನು ಹೇಳಿದ್ನಲ್ಲ, ನಾನು ಹೇಳ್ಕೊಡೋದೇ ಈ ತರ. ಅವ್ರ ಮನೆಗೆ ಅವ್ರದೇ ಪೆಟಿಕೋಟ್ ಹೊಲ್ಕೋತಾ ಇದ್ರು, ಅವ್ರದೇ ಬ್ಲೌಸ್ ಹೊಲ್ಕೋತಾ ಇದ್ರು. ಅವರಿಗೆ ನಾನು ಒಂದೇ ಮಾತು ಹೇಳ್ತಿದ್ದು, ನೀವೇನ್ ಕೂಲಿ ಕೊಟ್ಟು ಹೊಲಿಸ್ತಿರಲ್ಲ, ಅದು ಫೀಸ್ ಅಂತ ತಿಂಗ್ಳಿಗೆ ಕೊಡಿ. 500 ರೂಪಾಯಿ ಮಾಡಿದ್ದೆ ನಾನು ಫೀಸ್. ಆವಾಗ್ಲೇ 500 ರೂಪಾಯಿ ತಗೋತಿದ್ದೆ. ನಿಮ್ಗೆ ಬಟ್ಟೆ ನಿಮ್ ಕೂಲಿ ಉಳಿತಾ, ನೀವೇನ್ ಕಲಿಯಕ್ ನನಗೇನ್ ಫೀಸ್ ಕೊಟ್ಟಂಗಾಗಲ್ಲ, ಕೂಲಿ ಕೊಟ್ಟಂಗಾಗತ್ತೆ, ನೀವು ವಿದ್ಯೆನೂ ಕಲ್ತಂಗಾಗತ್ತೆ. ಈ ಬೇಸಿಕಲ್ಲಿ ನಾನು ಹೇಳ್ಕೊಡೋದು ಅಂತ ಮುಂಚಿತವಾಗಿ ಎಲ್ಲಾರ್ಗು ಹೇಳ್ಬಿಟ್ಟೆ. ಎಲ್ಲರೂ ಬರೋಕ್ ಶುರು ಮಾಡಿದ್ರು. ಚೆನ್ನಾಗಿ ಕ್ಲಾಸ್ ನಡೀತು. ಒಂದಷ್ಟು ಸಂಪಾದನೆನೂ ಚೆನ್ನಾಗಾಯ್ತು, ಒಳ್ಳೆ ಹೆಸರು ಬಂತು. ತುಂಬಾ ಖುಷಿ ಆಗ್ತಿತ್ತು ನನಗೆ ಆ ಕೆಲಸದಲ್ಲಿ. ನೀವು ಮನೇಲೆ ಆಮೇಲೆ ಕ್ಲಾಸಸ್ಗಳನ್ನ ಶುರು ಮಾಡಿದ್ರಿ. ಮುಂದೇನ್ ಮಾಡಿದ್ರಿ? ಮನೇಲೆ ಕ್ಲಾಸಸ್ ಶುರು ಮಾಡಿದೆ. ಕ್ಲಾಸ್ಗೆ ಒಳ್ಳೆ ಹೆಸರು ಬಂತು. ಅವ್ರಿಗೆಲ್ಲ ಹೊಲ್ಸಕ್ಕೆ ಪ್ಯಾಟರ್ನ್ಸ್ ಕೇಳ್ತಿದ್ರಲ್ಲ, ನನ್ನ ತಲೆಯಲ್ಲಿ ಇರೋಷ್ಟು ಓನ್ ಡಿಸೈನ್ಸ್ ಹೇಳಿ ಕೊಡ್ತಿದ್ದೆ. ತುಂಬಾ ಇಷ್ಟಪಟ್ಟು ಹೊಲ್ದು, ಏನ್ ರೆಡಿಮೇಡ್ ತರ ಇದೆ ಅಂತ ಹಾಕೊಳ್ಳೋರು, ಖುಷಿ ಪಡೋರು. ಓನ್ ಕ್ರಿಯೇಟಿವಿಟಿ ಅದೆಲ್ಲ. ಆಮೇಲೆ ಏನ್ ಮಾಡ್ತಿದ್ದೆ, ರೆಡಿಮೇಡ್ ಶಾಪಿಗೆ ಕರ್ಕೊಂಡು ಹೋಗ್ತಿದ್ದೆ. ಅವ್ರನ್ನ ಕರ್ಕೊಂಡೋಗಿ ಶಾಪಲ್ಲಿ ನಿಮ್ಗೆ ಯಾವ ಪ್ಯಾಟರ್ನ್ ಬೇಕು, ಇಷ್ಟ ಆಗುತ್ತೆ ನೋಡಿ, ಅದನ್ನೇ ನಾನು ಹೊಲಿಸ್ತೀನಿ ಮನೇಲಿ ಅಂತ ಹೇಳ್ತಿದ್ದೆ. ಆಮೇಲೆ ಅವರು ಸೆಲೆಕ್ಟ್ ಮಾಡಿದ್ದನ್ನ ನಾನ್ ತಲೆಯಲ್ಲಿ ಇಟ್ಕೊಂಡ್ಬಂದು ಅದೇ ಪ್ಯಾಟರ್ನ್ ಅವ್ರಿಗೆ ಮನೇಲಿ ಹೊಲಿಸ್ತಾ ಇದ್ದೆ. ಎಷ್ಟೊಂದ್ ಜನ ಸ್ಟೂಡೆಂಟ್ಸು ಇವತ್ತು ಬೀರು ತೆಗೆದ್ರೆ ನೀವೇ ನೆನಪಾಗ್ತೀರಾ ಅಂತ ನನಗೆ ಹೇಳಿದ್ದು ಕೂಡ ಉಂಟು. ಅಷ್ಟು ಚೆನ್ನಾಗಿ ಕ್ಲಾಸ್ ನಡೀತಿತ್ತು. ಆಮೇಲೆ ಇವರು ನಾಗರತ್ನಮ್ಮ ಅವರು, ಸ್ತ್ರೀ ನಾಟಕ ಮಂಡಳಿ ನಾಗರತ್ನಮ್ಮ ಅವರು, ಆಮೇಲೆ ಮಂಜುಳಮ್ಮ ಅವರು ಹೇಳಿದ್ರು, ಜಗದೀಶ್ ಎಷ್ಟು ದಿವಸ ಅಂತ ಇದನ್ನೇ ಈ ತರ ಮಾಡ್ಕೊಂಡಿರ್ತೀರಿ, ನೀವ್ ಯಾಕೆ ಸಿನಿಮಾಗೆ ಸೀರಿಯಲ್ಗೆ ಪ್ರಯತ್ನ ಮಾಡಬಾರ್ದು ಅಂತ ಜಗದೀಶ್ ಕೇಳಿದ್ರು. ಅವಾಗ ಹೌದು ಅನ್ಸೆ, ಆ ಮನುಷ್ಯ ಒಂದಷ್ಟು ಫೋಟೋಗಳು ತೆಗೆಸ್ಬಿಟ್ಟು, ಅವಾಗ ಫೋಟೋ ಅಂದ್ರೆ ಇವಾಗಿನ ತರ ಫೋಟೋ ಸೆಷನ್ ಏನ್ ಇರ್ಲಿಲ್ಲ. ಅವಾಗ ಬಸ್ಟ್ ಅಂತ ಹೇಳ್ಬಿಟ್ರೆ ಸಾಕು, ಒಂದು ಕ್ಲಿಯರ್ ಆಗಿ ಫೋಟೋ ತೆಕ್ಕೊಳ್ಳೋರು. ಆ ಫೋಟೋ ತೆಗಿವಾಗ ಬಸ್ಟ್ ಇರ್ಲಿ ಅಂತ ಹೇಳ್ಬೇಕಂತೆ ಅವ್ರಿಗೆ. ಆಗ ನಾವು ಇದು ಮಾಡೋವಾಗ ಆತರ ಫೋಟೋ ತೆಗ್ಸಿ ಫೋಟೋ ಎಲ್ಲಾರ್ಗು ಕೊಟ್ಟು ಬರೋದು. ಇವಾಗಿನ ತರ ಚಾನಲ್ಗೆ ಹೋಗೋದು ಅದೇನಿರ್ಲಿಲ್ಲ. ಅವಾಗ ಡೈರೆಕ್ಟರ್ಗೆ ಫೋಟೋ ಕೊಟ್ಬಿಟ್ರೆ ಮುಗೀತು, ಅವರೇ ಸೆಲೆಕ್ಟ್ ಮಾಡೋರು,
ಇವ್ರು ಇಂಥ ಪಾತ್ರಕ್ಕೆ ಸೂಟ್ ಆಗ್ತಾರೆ. ಅವ್ರ ಜೊತೆಗೆ ಒಂದ್ ಸ್ವಲ್ಪ ಮಾತಾಡೋರು ಅವಾಗ ಡೈರೆಕ್ಟರ್ಗಳು ನಮ್ಗಳ ಜೊತೆಗೆ ಮಾತಾಡಿದಾಗ ಅವರಿಗೆ ಕಮ್ಯುನಿಕೇಟ್ ಆಗ್ತಿತ್ತು, ನಾವು ಏನ್ ಪಾತ್ರ ಮಾಡಬಹುದು, ನಮ್ ಕೆಪಾಸಿಟಿ ಏನು, ಇವ್ರಿಗೆ ಏನಾದ್ರೂ ಮಾಡಿಸ್ಬೋದು ಇವ್ರ ಹತ್ರ ಅಂತ ಅವ್ರಿಗೆ ತಿಳಿದು ಅವರೇ ಪಾತ್ರ ಚೂಸ್ ಮಾಡಿ ನಮಗ್ ಕೊಟ್ಬಿಡೋರು. ಆ ತರ ಒಂದು ಅವಾಗ ಆ ತರ ಜಗದೀಶ್ ಫಸ್ಟ್ ಸೀರಿಯಲ್ಗೆ ಎಂಟ್ರಿ ಆದ್ರು. ಆಮೇಲೆ ಅದ್ರ ಜೊತೆಗೆ ನಾಟಕಗಳು ಕೂಡ ಎಲ್ಲೆಲ್ಲಿ ನಾಟಕಗಳು ನಡೀತವೆ ಟೀಮ್ಗಳು. ಈ ಸುಧೀರ್ ಅವ್ರು ಇದಾರಲ್ಲ, ಸುಧೀರ್ ಸಿನಿಮಾ ಮಾಲ್ತಿ ನಟ, ಸುಧೀರ್. ಸುಧೀರ್ ಅವ್ರ ಸಿನಿಮಾ ನಟ ಸುಧೀರ್ ಅವ್ರ ಜೊತೆಗೆ ತುಂಬಾ ನಾಟಕಗಳು ಮಾಡಿದ್ದಾರೆ. ಗೌಡ್ರ ಗದ್ಲ ನಾಟಕದಲ್ಲಿ ಜಗದೀಶ್ ಅವ್ರ ಜೊತೆಗೆ ಸರಿಸಮಾದ ಪಾತ್ರ. ಆ ನಾಟಕದಲ್ಲಿ ಎಲ್ಲಿ ಗೌಡ್ರ ಗದ್ಲಕ್ಕೆ ಹೋದ್ರು ಜಗದೀಶನ್ ಕರ್ಕೊಂಡು ಹೋಗ್ತಿದ್ರು ಸುಧೀರ್ ಅವ್ರು. ನಾನು ಸುಧೀರ್ ಹೆಂಡತಿಗೆ ಮಾಲ್ತಿಗೆ ತುಂಬಾ ಬ್ಲೌಸ್ಗಳು ಹೊಲ್ಕೊಟ್ಟಿದ್ದೀನಿ. ಯಾರು ಅಂದ್ರೂ ಸರಿ ಹೋಗ್ತಿರ್ಲಿಲ್ಲ ಆ ಅಮ್ಮನಿಗೆ. ನಾನೇ ತುಂಬಾ ಸಾಕಷ್ಟು ವರ್ಷಗಳು ಆ ಅಮ್ಮಂಗೆ ಬ್ಲೌಸ್ ಹೊಲ್ಕೊಟ್ಟಿದ್ದೀನಿ ಅವ್ರ ಮನೆಗೆ. ಅವ್ರು ಬಂದು ಥಿಯೇಟ್ರಿಗೆ ಬಂದು ಕೊಟ್ಟೋಗ್ಬಿಡೋರು. ಗುಬ್ಬಿ ರಂಗಮಂದಿರ ಇದೆಯಲ್ಲ, ಅಲ್ಲಿ ಯಾವುದೋ ಒಂದು ನಾಟಕ ನಡೆಯೋದು. ನಾವು ಸಂಪಂಗಿ ರಾಮನಗರದಿಂದ ಮೆಜೆಸ್ಟಿಕ್ ಬಂದ್ವಿ, ಮನೆ ಅಲ್ಲಿಗೆ ಶಿಫ್ಟ್ ಆಯ್ತು. ಅಲ್ಲಿ ಮೆಜೆಸ್ಟಿಕ್ಗೆ ಗುಬ್ಬಿ ಥಿಯೇಟ್ರಿಗೆ ಹತ್ರ. ಅಲ್ಲಿ ನಾವು ನಾಟಕ ಕ್ಯಾಂಪ್ ಯಾವ ಕಂಪ್ನಿ ಬರುತ್ತೆ ನಮ್ಗೆ ಸಹಜ ಅಲ್ಲ, ಕಲಾವಿದರು ನಾಟಕಗಳು ಹುಚ್ಚಿದ್ದೇ ಇರುತ್ತೆ. ನಾವೊಬ್ರು ಥಿಯೇಟರ್ನವರಾಗಿ ಅಲ್ಲಿ ನಾಟಕ ನೋಡಕ್ಕೆ ಹೋಗ್ತಿದ್ವಿ. ಯಾರೋ ಒಬ್ರು ಪರಿಚಯ ಇದ್ದವರು ಕಂಪನಿಯವ್ರು ಇದ್ದೇ ಇರ್ತಿದ್ರು. ಹೋಗ್ತಾ ಹೋಗ್ತಾ ಎಲ್ಲರೂ ಪರಿಚಯ ಆಗ್ತಿದ್ರು. ಅಲ್ಲಿ ಎಷ್ಟು ಜನ ಕಂಪನಿ ಬಂದೋಗಿದಾವೆ ಅಷ್ಟು ಕಂಪನಿಗಳಿಗೆ ನಾನು ಬಟ್ಟೆಗಳು ಹೊಲ್ಕೊಟ್ಟಿದ್ದೀನಿ, ಅವರಿಗೆ ಬ್ಲೌಸ್ಗಳು ಹೊಲ್ಕೊಟ್ಟಿದ್ದೀನಿ, ಡಾನ್ಸ್ ಡ್ರೆಸ್ ಹೊಲ್ಕೊಟ್ಟಿದ್ದೀನಿ. ಆಮೇಲೆ ಅವ್ರಿಗೆ ನಂದು ಪಾರ್ಲರ್ ಕೋರ್ಸ್ ಕೂಡ ಆಗಿತ್ತು, ಪಾರ್ಲರ್ದು ಅದು ಗೊತ್ತಿತ್ತು ನನಗೆ. ಆಮೇಲೆ ಹೇರ್ ಡ್ರೆಸ್ ಮಾಡೋದೆಲ್ಲ ಗೊತ್ತಿತ್ತು. ಅವ್ರು ಬಂದು ನನ್ನ ಹತ್ರ ಏನೇನೋ ಐಟಮ್ಸ್ ಕೆಲವೆಲ್ಲ ಮಾಡಿಸ್ಕೊಂಡು ಕೂಡ ಹೋಗ್ತಿದ್ರು ಕಂಪನಿ ನಾಟಕದವರು. ಹೀಗೆ ಜರ್ನಿ ನಮ್ದು ನಡೀತಾ ಬಂತು. ಆಮೇಲೆ ಸೀರಿಯಲ್ ಒಂದೊಂದೇ ಕಚ್ಕೋತು. ನಾನು ಮಾಡ್ಲಾ ಅದು ಏನೋ ಒಳಗಡೆ ಅದು ಮಾಡಬೇಕು ಅನ್ನೋದು ಆಸೆ. ಅದು ನಾನು ಮಾಡ್ಬೋದಲ್ಲ ಸೀರಿಯಲ್ಲು ಅಂತ. ಜಗದೀಶ್ ನೀನು ಬೇಡ ಸುಮ್ಮನಿರು ಅಂತಿದ್ರು. ಅವ್ರೇನಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಆಮೇಲೆ ನಾಗರತ್ನಮ್ಮ ಅವರು ಸ್ತ್ರೀ ನಾಟಕ ಮಂಡಳಿಲಿ ಕೃಷ್ಣಗಾರುಡಿ ಅಂತ ನಾಟಕ ಮಾಡ್ತಿದ್ರು ಅವರು ಇದರಲ್ಲಿ ಸತ್ಯಭಾಮ ಪಾತ್ರ ನನಗೆ ಫಸ್ಟ್ ಹೇಳ್ಕೊಟ್ರು. ಮಂಜುಳಮ್ಮನೆ ಕೂರ್ಸ್ಕೊಂಡೆಲ್ಲ ನಮಗೆ ತರಬೇತಿ ಕೊಡೋರು ನಾಟಕದ್ದು. ನನ್ಗೆ ಗೊತ್ತಿಲ್ಲ, ನಾನು ಪೌರಾಣಿಕ ಏನು ಮಾಡಿರ್ಲಿಲ್ಲ ಮುಂಚೆ. ಅವರು ಮಂಜುಳಮ್ಮ ಕೂತ್ಕೊಂಡು ಸತ್ಯಭಾಮನ್ ಕ್ಯಾರೆಕ್ಟರ್ಗೆ ಹಾವಭಾವ ಆಗಿರ್ಬೋದು, ಮಾತಿನ ಶೈಲಿ ಆಗಿರ್ಬೋದು, ಆ ನಾಟಕದ ಎಲ್ಲ ಪಾಪ ಅವರು ನನಗೆ ರೆಡಿ ಮಾಡಿದ್ರು ಸತ್ಯಭಾಮ ಪಾತ್ರಕ್ಕೆ. ಫಸ್ಟ್ ಸತ್ಯಭಾಮ ಮಾಡಿದೆ ಅವರು ಕಂಪನಿಲಿ. ಇಲ್ಲಿ ನಾಟಕ ಮಾಡಿದ್ದು ಅಂದ್ರೆ ತುಂಬಾ ಖುಷಿ ಪಟ್ಬಿಟ್ರು. ನಮ್ ದೊಡ್ಡಮ್ಮ ಎಷ್ಟು ಚೆನ್ನಾಗಿ ಕಾಣ್ತೀಯ ಕಣೆ, ಜಯಪ್ರದ ತರ ಕಾಣ್ತೀಯ ಕಣೆ ಅನ್ನೋರು ಖುಷಿ ಪಟ್ಟು. ಸುಮ್ಮನೆ ನಂಗೆ ನಾಚಿಕೆ ಆಗುತ್ತೆ ಹಂಗೆ ಹೇಳ್ಬೇಡಿ, ಅವ್ರೆಲ್ಲಿ ನಾವೆಲ್ಲಿ ಅಂತ. ಇಲ್ಲ ಕಣೆ ತುಂಬಾ ಚೆನ್ನಾಗಿ ಕಾಣ್ತೀವಿ ಅಂದ್ರೆ ಅವರು ಅಷ್ಟು ನಮಗೆ ಆಶೀರ್ವಾದ ರೂಪದಲ್ಲಿ ಹುಮ್ಮಸ್ಸು ಕೊಡ್ತಿದ್ರು. ಅದಕ್ಕೆ ಖುಷಿ ಪಡ್ಬೇಕು ನಾನು. ಅಲ್ಲ ನಾನ್ ಜಯಪ್ರದೆ ಅವರೆಲ್ಲಿ ನಾವೆಲ್ಲಿ, ಆದ್ರೆ ಅವರು ನೀವು ಮೇಕಪ್ಗೆ ತುಂಬಾ ಚೆನ್ನಾಗಿ ಕಾಣ್ತೀವಿ ಅಂತ ನನಗೆ ತುಂಬಾ ಬೆನ್ ತಟ್ಟಿದ್ರು. ಮಂಜುಳಮ್ಮ ಆಗ್ಲಿ, ಆಮೇಲೆ ನಾಗರತ್ನಮ್ಮ ಅವರಾಗ್ಲಿ, ಅವರು ಸೊಸೆ ಸ್ವರ್ಣ, ವಿಜಯಣ್ಣ, ಮತ್ತೆ ಇವರು ಯಾರು ನಮ್ಮ ಹಾರ್ಮೋನಿಯಂ ಅವರು ಪರಮಶಿವ, ಅವರು ತುಂಬಾ ಎಲ್ಲರ ಸಹಕಾರದ ಮೇರೆಗೆ ನಾನು ಇಲ್ಲಿ ಪಾತ್ರ ಮಾಡಿದೆ. ಬಟ್ ಅಷ್ಟು ಧೈರ್ಯ ಇರಲಿಲ್ಲ ನನಗೆ ಪಾತ್ರ ಮಾಡಕ್ಕೆ. ಅವರು ಎಷ್ಟು ಒಂದು ಹೆಸರು ಮಾಡಿರೋರು. ಅವ್ರ ಜೊತೆಗೆ ನಾವು ನಿಲ್ಲೋದಂದ್ರೆ ಒಂದ್ ಸ್ವಲ್ಪ ಕುಬ್ಜ ಆಗ್ಬಿಡ್ತಿದ್ದೆ ನಾನು. ಅವ್ರು ತುಂಬಾ ಬೆನ್ ತಟ್ಟಿ ನನ್ನ ಮುಂದಕ್ಕೆ ಕಳಿಸಿದ್ರೆ ಅಂತಾನೆ ಹೇಳ್ಬೋದು. ಅದ ಸತ್ಯಭಾಮ ಪಾತ್ರ ಆದ್ಮೇಲೆ ಇನ್ನೊಂದು ಮಂಡ್ಯದಲ್ಲಿ ನಾಟಕ ಬಂತು ಅವರಿಗೆ. ಸತ್ಯಭಾಮ ಪಾತ್ರದ್ದು ಅಲ್ಲಲ್ಲಿ ಶೋ ಮಾಡಿದ್ವಿ. ಮೈಸೂರು ದಸರಾ ಉತ್ಸವದಲ್ಲಿ ನಾಟಕ ಆಯ್ತು, ಕೋಲಾರದಲ್ಲಾಯ್ತು, ಇಲ್ಲಿ ಬೆಂಗಳೂರಲ್ಲಿ ಒಂದಷ್ಟು ಜಾಗಗಳಲ್ಲಿ ಶೋ ಆಯ್ತು. ಅದಾದ್ಮೇಲೆ ಮಂಡ್ಯಕ್ಕೆ ನಾಟಕ ಬಂತು. ಅವರು ಇದು ಸ್ತ್ರೀ ನಾಟಕ ಮಂಡಳಿ ಶುರು ಮಾಡಿದ್ದೆ ಮಂಡ್ಯದಲ್ಲಂತೆ ಅವ್ರು ನಾಟಕ. ಅಲ್ಲಿ ಮತ್ತೆ ನಾಟಕಕ್ಕೆ ಕರೆದ್ರಂತೆ ಅವ್ರನ್ನ. ಅವಾಗ ಅವರು ನಾಗರತ್ನಮ್ಮ ಅವರು ಒಂದ್ ದಿವಸ ಕರೆದ್ರು ನನಗೆ. ಅವಾಗ ಫೋನ್ಗಳು, ನಮ್ದೇನ್ ಫೋನ್ ಇರ್ಲಿಲ್ಲ, PP ನಂಬರು ಅಕ್ಕಪಕ್ಕದವ್ರ ನಂಬರ್ ಕೊಟ್ಟು ಅವ್ರು ಕರೆದು ನಾವು ಬರ್ಬೇಕು ಆ ತರ. ನಮ್ಗೆ ಫೋನ್ ಕೂಡ ಇರ್ಲಿಲ್ಲ ನಮ್ಮ ಮನೇಲಿ ಅವಾಗ. ಎದುರುಗಡೆ ಮನೇಲಿ ಫೋನ್ ಇತ್ತು, ಬ್ರಾಹ್ಮಣರೊಬ್ರು ಇದ್ರು, ಶ್ರೀನಾಥ್ ಅಣ್ಣ ಅಂತ, ಅವ್ರ ನಂಬರ್ ಕೊಟ್ಟಿದ್ವಿ. ಅವ್ರು ಫೋನ್ ಬಂದಿದೆ ಬನ್ನಿ ಅಂತ ಕರೆದ್ರು. ಹೋಗಿ ಮಾತಾಡಿದ್ರೆ ಬಾ ಅಂತಂದ್ರು. ಬಂದೆ ಇಲ್ಲಿಗೆ. ನೀನ್ ಕೃಷ್ಣ ಮಾಡ್ಬೇಕು ಕಣೆ ಅಂದ್ರು. ಅಯ್ಯೋ ನಾನೇನ್ ಕೃಷ್ಣ ಮಾಡ್ಲಿ ಅಂದೆ. ಮಾಡ್ಬೇಕು.
3 ದಿನ ನಾಟಕ ಇದೆ, ಕೃಷ್ಣ ಮಾಡ್ಬೇಕು ಅಂತಾರೆ. ನನ್ಗೆ ಹೆಂಗ್ ಬಂದ್ಬಿಡತ್ತೆ ಅಷ್ಟು? 3-4 ದಿವಸಕ್ಕೆ ಕೃಷ್ಣನ ಪಾತ್ರ ಹೆಂಗ್ ಕಲೀಲಿ ನಾನು? ಬೇಡ ದೊಡ್ಡಮ್ಮ. ಅವ್ರಿಗೆ ದೊಡ್ಡಮ್ಮ ಅಂತಾನೆ ಕರಿತಾ ಇದ್ದಿದ್ದು. ಮಂಜುಳಮ್ಮಂಗೆ ಚಿಕ್ಕಮ್ಮ ಅಂತ. ಇವತ್ತಿಗೂ ನಾನು ಅವ್ರನ್ನ ಮಾತಾಡ್ಸ್ತಿದ್ದೆ ಚಿಕ್ಕಮ್ಮ ಅಂತಾನೆ ಮಾತಾಡಿಸ್ತೀನಿ. ಆಗಲ್ಲ ದೊಡ್ಡಮ್ಮ ಅಂದೆ. ಅಯ್ಯೋ ನೀನು ಆಗಲ್ಲ ಅಂದ್ಬಿಟ್ರೆ ಮರ್ಯಾದೆ ಹೋಗ್ತಾ ಕಡೆ, ನಾಟಕ ಒಪ್ಕೊಂಡ್ಬಿಟ್ಟಿದೀವಿ. ಮಂಜುಳಮ್ಮ ಇದ್ದು ನಾನು ಹೇಳ್ಕೊಡ್ತೀನಿ ಮಾಡು, ನೀನೇನು ಹೆದರ್ಬೇಡ. ಹಾಡುಗಳೆಲ್ಲ ಅಷ್ಟು ಹಾಡೇನು ಹೇಳ್ಬೇಕಾಗಿಲ್ಲ, ಸಂಗೀತ ಎಲ್ಲ ಇರ್ಬೇಕು ನಮ್ಗೇನು. ಸುಮ್ಮನೆ ಏನೋ ಬಾತ್ರೂಮ್ ಸಿಂಗರ್ಸ್ ನಾವು ಗೊನಗೊನ ಅನ್ಕೊಂಡಿದ್ದವರು. ಆಗಲ್ಲ ಅಂದೆ. ಅಂದ್ರೆ ನೀವು ಒಂದೇ ಒಂದು ಹಾಡು ಕಲ್ತ್ಕೊ ಸಾಕು, ನಾನು ಹೇಳ್ಕೊಡ್ತೀನಿ, ನಾನು ಮಾತುಗಳೆಲ್ಲ ಹೇಳ್ಕೊಡ್ತೀನಿ, ನೀನು ಡೈಲಿ ಬಂದು ಬೆಳಗ್ಗಿಂದ ಸಂಜೆವರೆಗೂ ಅವ್ರ ಮನೇಲಿದ್ದು ಕೃಷ್ಣನ ಪಾತ್ರ ಕಲ್ತ್ಕೊಂಡು ಒಂದು ಹಾಡು ಮಾತ್ರ ಕಲ್ತೆ. ಅದು ಗಾರ್ಡಿಗರು ವೇಷದಲ್ಲಿ ಬರೋದು, ಅದು ಈಸಿ ಇದೆ. ಅದೊಂದು ಹಾಡು ಮಾತ್ರ ಕಲ್ತ್ಬಿಡು, ಮಾಡೋಣ. ಈಗ ಬರುತ್ತಾ ನಿಮ್ಗೆ ಕಲ್ತೆ. ಹಾಡಕ್ಕೆ? ಬರುತ್ತೆ ಒಂದ್ ಸ್ವಲ್ಪ. ನಾನೇನು ಹಾಡುಗಾರಿಕೆ ಏನು ಅಷ್ಟಿಲ್ಲ, ಸುಮ್ಮನೆ ಗುನುಗುನು. ಇದು ವಿಷಯ ಹೇಳ್ಬಿಡ್ತೀನಿ ಫಸ್ಟ್. ಆಮೇಲೆ ನಾಟಕಕ್ಕೆ ಮಂಡ್ಯಕ್ಕೆ ಹೊರಟ್ವಿ. ದಾರಿಲಿ ನೀನು ಅಕ್ಕಪಕ್ಕದವರೆಲ್ಲ ಸ್ವಲ್ಪ ಕೆಲವ್ರು ಇರ್ತಾರಲ್ಲ ಕುಬ್ಜ ಮಾಡಕ್ಕೆ, ಒಂಥರ ಅವರೇ ದೊಡ್ಡ ಇದು ಅನ್ನೋ ತರ ಕೆಲವ್ರು ಇದ್ರು ಅಲ್ಲಿ. ಅವರೆಲ್ಲ ಹಂಗ್ ಮಾಡ್ತಾರೆ, ನೀನ್ ಯಾವುದೇ ಕಾರಣಕ್ಕೂ ಕುಗ್ಗಬಾರ್ದು, ನೀನ್ ಮಾಡ್ಬೇಕು, ಬೋಲ್ಡ್ ಆಗಿ ನಿಲ್ಬೇಕು ಅಂತ. ಪಾಪ ನಮ್ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ತುಂಬಾ ಧೈರ್ಯ ತುಂಬಿದ್ರು. ಮಂಜುಳಮ್ಮ ಅಂತೂ ಸುಮ್ನೆ ಹೇಳ್ಬಾರ್ದು, ಅಷ್ಟು ಚೆನ್ನಾಗಿ ಮಾತುಗಳೆಲ್ಲ ಹೇಳ್ಕೊಟ್ರು ನನಗೆ. ನಮ್ ದೊಡ್ಡಮ್ಮ ಏನವ್ರೇನ್ ಮಾತು ಗೀತೆ ಹೇಳ್ಕೊಡಕ್ ಬರ್ತಾ ಇರ್ಲಿಲ್ಲ. ಇವರೇ ಎಲ್ಲಾರ್ಗೂ ರಿಹರ್ಸಲ್ ಮಾಡ್ಸೋದು ಮಂಜುಳಮ್ಮನೆ. ಇಡೀ ನಾಟಕ ಸ್ಕ್ರಿಪ್ಟ್ ಅವ್ರ ಬಾಯಲ್ಲಿದೆ ನೋಡಿ. ಪ್ರತಿ ನಾಟಕದ್ದು ಸ್ಕ್ರಿಪ್ಟ್ ಅವ್ರ ಬಾಯಲ್ಲಿದೆ. ಅವ್ರ ಹಾಡುಗಾರಿಕೆ ಕೇಳ್ತೀರಾ? ಸಂಗೀತ ಆಗಿತ್ತು ಅವ್ರದ್ದು, ಒಳ್ಳೆ ಹಾಡುಗಾರಿಕೆ. ನೀವು ಕೇಳಿರ್ತೀರ ಅನ್ಸುತ್ತೆ ಮಂಜುಳಮ್ಮಂದು. ತುಂಬಾ ಚೆನ್ನಾಗಿ ಹಾಡ್ತಿದ್ರು. ಇದೊಂದು ಹಾಡು ಹಾಡ್ಬಿಡೋಣ ಕಣೆ, ನನ್ ಜೊತೆಗೆ ಇರೋದು ಅಂತ ಅದೊಂದು ಹಾಡು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ನಾಟಕಕ್ಕೆ ಹೋದ್ವಿ. ದಾರಿಲಿ ಉದ್ದಕ್ಕೂ ನಾನು ಮಾತುಗಳೇ ನೋಡ್ಕೊಂಡು ಅಲ್ಲಿಗೆ ಹೋಗಿದ್ದು. ನಾಟಕ ತುಂಬಾ ಚೆನ್ನಾಗಾಯ್ತು ಕಣ್ರಿ, ಏನ್ ಹೇಳೋದು. ಕಿರಣ್ ಹೇಳ್ತೀನಿ, ಅಷ್ಟು ಚೆನ್ನಾಗಾಯ್ತು. ಅಲ್ಲಿ ಎಲ್ಲರೂ ನಮ್ಮ ಅಮ್ಮ ಆ ಕಾಲದಲ್ಲಿ ಅಮ್ಮನ ನಾಟಕ ನೋಡಿರೋರು ಇದ್ರಲ್ಲ, ಇಂದ್ರಮಾನ ಅಂತ ಕೇಳೋರು ನನ್ನ ಮೇಕಪ್ ಅಲ್ಲಿ ಎಲ್ಲರೂ. ನನಗೆ ಅದು ಇನ್ನೂ ಖುಷಿ ಆಯ್ತು. ಅಯ್ಯೋ ನಮ್ಮಮ್ಮ ಅನ್ಕೋತಿದಾರೆ ನನ್ನನ್ನ ಅಂತ. ಇಂದ್ರ ಅಲ್ಲ ಕಣೆ, ಇಂದ್ರನ್ ಮಗಳು. ಇಂದ್ರ ಮಾಡ್ಬೇಕಾಗಿತ್ತು. ನಮ್ಮಮ್ಮನ ಅವಾಗ್ಲೇ ಕರ್ದಿದ್ರಂತೆ ನಮ್ ದೊಡ್ಡಮ್ಮ, ಕೃಷ್ಣನ್ ಪಾತ್ರ ಮಾಡುವಂತೆ ನೀನು ಬಾ ಅಂತ. ನೋಡಿ, ಇಂದ್ರ ಬರಕ್ಕಾಗ್ಲಿಲ್ಲ, ಅವಳು ಮಗಳು ಮಾಡೋಂಗಾಯ್ತು ಅಂತ ಪಾಪ ಅವ್ರು ಜ್ಞಾಪಿಸ್ಕೊತಾ ಇದ್ರು, ನಾಗರತ್ನಮ್ಮ ಅವರು, ಮಂಜುಳಮ್ಮ ಅವರು. ತುಂಬಾ ಚೆನ್ನಾಗಾಯ್ತು. ಅದು ಹಾಡಂದ್ರೆ ನಾನು ಅಲ್ಲಿ ಹಾಡಿದ್ದು ಒಂದೇ ಒಂದು ಹಾಡು. ಬೇರೆಯವ್ರು ಇನ್ನ ಬೇರೆ ಹಾಡುಗಳಿಗೆ ಸಿಂಗರು ಹಾಡ್ತಾ ಇದ್ರು, ನಾನು ಲಿಪ್ ಮೂವ್ಮೆಂಟ್ ಅಷ್ಟೇ ಮಾಡ್ತಿದ್ದೆ. ಅಯ್ಯೋ ನೀನೇ ಹಾಡ್ತೀಯ ಅನ್ನಂಗ್ ಮಾಡ್ತೀಯ ನೋಡು ಅಂತ ಹೇಳೋರದು. ಅದೊಂದು ಖುಷಿ. ಯಾಕಂದ್ರೆ ಕ್ಲಾಸಿಕಲ್ಲು ಆಮೇಲೆ 3-4 ದಿವಸದಲ್ಲಿ ಕಲಿಯುವಂತ ಮಾತೇ ಅಲ್ವಾ. ಆತ ಈ ಪಾತ್ರ ಒಂದು ಪ್ರಶ್ನೆ ಕೇಳಿದ್ದೇನೆ, ತಯಾರಿ ಮಾಡ್ಬೇಕಾ ಮಾಡೋದ್ ಬೇಡವಾ? ಇಲ್ಲಿ ಬರೋದಾದ್ರೆ ಹೇಗ್ ಬರ್ಬೇಕು ಈಗಿನ ಯುವಕರಿಗೆ, ಯುವತಿಯರಿಗೆ, ಅಥವಾ ಈ ರಂಗಕ್ಕೆ ಬರೋರಿಗೆ ನಿಮ್ಮ ಅನುಭವ, ಅಥವಾ ಏನ್ ತಯಾರಿ ಬೇಕು ಅಥವಾ ಬೇಡ? ಹಂಗೆ ಕಿರಣ್, ಒಂದು ಮಾತು ಹೇಳ್ತೀನಿ. ನಾನು ಯಾವುದೇ ತಯಾರಿ ಇಲ್ಲದೆ ಬಂದವಳು. ನನ್ನ ಪರ್ಸನಲ್ ಹೇಳ್ಬೇಕಂದ್ರೆ, ನಾನು ಯಾವುದೇ ಇನ್ಸ್ಟಿಟ್ಯೂಟಿಗೆ ಹೋಗಿಲ್ಲ, ಯಾರ ಒಂದು ಒಡನಾಟದಲ್ಲಿ ಅವರಿಂದ ಪಾಠ ಅಂತ ತಗೊಂಡಿಲ್ಲ. ಸೊ ನಾನು ಎಲ್ಲ ಕಲ್ತಿದ್ದು ನೋಡಿ ಅಂತಾನೆ ಹೇಳಿದ್ದೀನಿ. ನಾನು ನೋಡಿ ಕಲ್ತಿದ್ದು ನನ್ನ ಪಾಠ ಎಲ್ಲ. ಹಾಗೆ ಈಗ ಎಷ್ಟೋ ಜನ ಕಲಿಯಕ್ ಹೋಗ್ತಾರೆ, ಎಲ್ಲರೂ ಕಲ್ತಿದ್ದನ್ನ ಕರಗತ ಮಾಡ್ಕೋತಾರೆ ಅಂತ ಹೇಳಕ್ಕಾಗಲ್ಲ. ಈಗ ಸ್ಕೂಲಲ್ಲಿಂದ ಮಕ್ಕಳಿಂದ ಹಿಡಿದು ಪಾಠ ಕಲಿತಾರೆ. ಯಾಕೆ ಕೆಲವರು ಆವರೇಜ್ ಜಾಸ್ತಿ ಇರುತ್ತೆ, ಯಾಕೆ ಕಡಿಮೆ ಇರುತ್ತೆ, ಅದು ಅವರವರ ಮನಸ್ಸಿಗೆ ಬಿಟ್ಟಿದ್ದು ಅಲ್ವಾ. ಅವರು ಮನಸ್ಸಿಗೆ ಎಷ್ಟು ತಗೋತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾವುದೇ ಆಗಲಿ, ಯಾವುದೇ ಪಾಠ ಆಗಿರ್ಲಿ. ಇನ್ಸ್ಟಿಟ್ಯೂಟಿಗೆ ಹೋಗಿ ಕಲ್ತವರು ಅಷ್ಟೇ, ಕಲಿದೇ ಇದ್ದವರು ಅಷ್ಟೇ. ಅದಕ್ಕೆ ನಾನು ಹೇಳೋದಿಷ್ಟೇ, ನೀವು ಏನೇ ಕಲೀರಿ ಬಿಡ್ರಿ, ನೀವು ಮಾಡೋ ಕೆಲಸ ಏನಿರ್ತದಲ್ಲ ಅದಕ್ಕೆ ಸಂಪೂರ್ಣ ನಿಮ್ಮನ್ನ ನೀವು ಕೊಟ್ಕೊಳ್ರಿ. ಅವಾಗ ಅದೇ ಪಾಠ ಆಗುತ್ತೆ ನಿಮ್ಗೆ. ಸಂಪೂರ್ಣ ನಮ್ಮನ್ನ ನಾವು ಆ ಒಂದು, ಈಗ ಪಾತ್ರ ಮಾಡುವಾಗ ಆ ಪಾತ್ರಕ್ಕೆ ಆಗಿರಬಹುದು ಅಲ್ವಾ, ಯಾರಿಗಾದ್ರೂ ಏನಾದ್ರೂ ಹೇಳುವಾಗ ಆ ವಿಷಯಕ್ಕೆ ಆಗಿರಬಹುದು, ಯಾರ ಹತ್ರಿಂದ ಏನಾದ್ರೂ ಕೇಳೋವಾಗ ಆ ಕೇಳಕ್ಕೆಗೂ ಆಗಿರಬಹುದು, ಯಾರಿಗಾದ್ರೂ ಏನಾದ್ರೂ ಹೇಳೋದಾಗಿರ್ಬಹುದು. ಅದನ್ನ ಸಂಪೂರ್ಣ ನಿಮ್ಮನ್ನ ನೀವು ಯಾರ ಜೊತೆಗೆ ಇರುತ್ತೆ ಆ ಕೋಆರ್ಡಿನೇಷನ್ ಇದ್ದಾಗ ಮಾತ್ರ ಅಲ್ಲಿ ನೀವು ಆ ಕೆಲಸದಲ್ಲಿ ಸಕ್ಸಸ್ ಆಗಕ್ಕೆ. ಇಲ್ಲಾಂದ್ರೆ ಏನು ಮಾಡಕ್ಕಾಗಲ್ಲ. ನಾನು ಟೀಚರ್ ಆದೆ ಅಂತ ಹೇಳಿದೆ ಅವತ್ತು, ನನ್ಗೆ ಯಾವ ಟ್ರೈನಿಂಗ್ ಇಲ್ಲ, ನಾನು ಪಾಠ ಮಾಡಿದೆ. ನನ್ನ ಮಗನಿಗೆ ಕೂಡ ನಾನು 7th ಸ್ಟ್ಯಾಂಡರ್ಡ್ ವರ್ಗೂ ನಾನೇ ಟ್ಯೂಷನ್ ಮಾಡಿದ್ದೀನಿ ಮನೇಲಿ.
ಅವ್ನ್ ಮೊನ್ನೆ ಯಾರೋ ಫ್ರೆಂಡ್ ಹತ್ರ ಹೇಳ್ತಿದ್ದ, ನಮ್ಮಮ್ಮ 7th ವರೆಗೂ ನನಗೆ ಪಾಠ ಮಾಡಿದ್ದಾರೆ, ನಮ್ಮಮ್ಮ ಪಾಠ ಮಾಡೋವರೆಗೂ ನಾನು ಮಾರ್ಕ್ ಚೆನ್ನಾಗೇ ತೆಗಿತಿದ್ದೆ, ಒಂದು ಆವರೇಜು. ನಮ್ಮಮ್ಮ ಪಾಠ ಮಾಡೋದ್ ಬಿಟ್ಮೇಲೆ ನನ್ ಮಾರ್ಕ್ ನೋಡು ಜಸ್ಟ್ ಪಾಸ್ಗೆ 40-50 ಬಂದ್ಬಿಡ್ತು ಅಂತ ಅವನೇ ಯಾರಿಗೋ ಹೇಳ್ತಿದ್ದ. ಜಸ್ಟ್ ಪಾಸ್ಗೆ ಬಂದ್ಬಿಡ್ತು, ನಮ್ಮಮ್ಮ ಇಷ್ಟರವರೆಗೂ ನನಗೆ ಅವರೇ ಪಾಠ ಮಾಡಿದ್ರು 1ನೇ ಕ್ಲಾಸ್ವರೆಗೂ ಅಂತ ಅವನು ಯಾರ ಹತ್ರ ಫ್ರೆಂಡ್ ಹತ್ರ ಹೇಳ್ಕೊತಾ ಇದ್ದ. ಅದಕ್ಕೆ ನಮ್ಮ ಪಾಠ ಜೊತೆಗೆ ನಿಮ್ಮ ಶ್ರಮ, ನಿಮ್ಮ ಎಫರ್ಟ್ ಅದು ಅಷ್ಟೇ ಮುಖ್ಯವಾಗಿರುತ್ತೆ. ಆಮೇಲೆ ಏಕಾಗ್ರತೆನೂ ಅಷ್ಟೇ ಮುಖ್ಯವಾಗಿರುತ್ತೆ. ಆಮೇಲೆ ನಾವು ಒಂದು ಗೌರವ ಅನ್ನೋದಿರುತ್ತೆ, ಯಾವುದೇ ಕ್ಯಾರೆಕ್ಟರ್ಗಾಗಿರಬಹುದು, ಸ್ವತಃ ನಿಮ್ಮ ಸ್ವಯಂ ವ್ಯಕ್ತಿತ್ವಕ್ಕೂ ಆಗಿರಬಹುದು. ಅದನ್ನ ಬಿಟ್ಟುಕೊಡದೆ ಒಂದು ಕ್ಯಾರೆಕ್ಟರ್ದು ಕೂಡ ಅದರದೇ ಆದ ಗೌರವ ಇರುತ್ತಲ್ಲ, ಅದನ್ನ ನಾವು ಮೇಂಟೈನ್ ಮಾಡ್ಬೇಕು. ಇವಾಗ ನಾನು ಗೌರಿಶಂಕರ್ಗೆ ಹೋಗ್ಬಿಟ್ರೆ ಹಿಂಗಾಗ್ಬಿಡ್ತೀನಿ, ಸ್ವಲ್ಪ ಹಿಂಗ್ ಪೂರ್ತಿ ಅಲ್ಲ, ಜಸ್ಟ್ ನನ್ಗೆ ಗೆಸ್ಚರ್ ಪೂರ್ತಿ ಚೇಂಜ್ ಆಗಿರುತ್ತೆ. ಅದೇ ನಾನು ರಾಮಾಚಾರಿಗೆ ಹೋದಾಗ ಹಿಂಗಿರ್ತೀನಿ, ನನ್ನ ನಡಿಗೆ ಆಗಿರ್ಬಹುದು, ನನ್ನ ಸ್ಟೈಲ್ ಆಗಿರ್ಬೋದು ಸಪರೇಟ್ ಆಗುತ್ತೆ. ಅದನ್ನ ಯಾರು ಹೇಳ್ಕೊಡೋದಲ್ಲ, ಅದು ಬರೀ ಹೇಳ್ಕೊಟ್ರೆ ಮಾತ್ರ ಬರೋದಲ್ಲ ಅಂತ ನಾನು ಹೇಳ್ತೀನಿ. ಇವಾಗ ಈಗಿನ ಮಕ್ಕಳಿಗೆ ಎಲ್ಲ ತುಂಬಾ ಸುಲಭ ಇದೆ. ಯಾಕೆಂದ್ರೆ ನಮ್ಮ ಕಾಲದಲ್ಲಿ ಒಂದು ಮೊಬೈಲ್ ಇರ್ಲಿಲ್ಲ, ಒಂದು ಟಿವಿ ಇರ್ಲಿಲ್ಲ, ಒಂದು ರೇಡಿಯೋ ಅದು ಯಾವಾಗ ಬಂತು? ನನ್ನ ಮಗ ಹುಟ್ಟಿದಾಗ ನಮ್ಮನೆಗೆ ರೇಡಿಯೋ ಬಂತು. ನನ್ನ ಮಗಂಗೆ ಹಾಡು, ನಮ್ಮ ಅಜ್ಜಿ ಸಂಗೀತ ಎಲ್ಲ ಅಭ್ಯಾಸ ಆಗಿತ್ತು, ಅವ್ರು ನಾಟಕ ಅಲ್ವಾ, ಹಾಡುಗಳು ಅವರೇ ಹಾಡ್ಕೋಬೇಕಾಗಿತ್ತು ಮೊದ್ಲು ನಾಟಕಕ್ಕೆ ಅಲ್ವಾ. ಈಗಂದ್ರೆ ಪ್ಲೇಬ್ಯಾಕ್ ಸಿಂಗರ್ಸ್ ಇರ್ತಾರೆ, ಯಾರೋ ಒಬ್ರು ಹಾಡ್ತಾರೆ, ಏನೋ ಒಂದು ಆಗುತ್ತೆ. ಅವಾಗ ಹಾಡ್ಕೆ ಅವ್ರಿಗೆ ಬರ್ಬೇಕಿತ್ತು, ಡಾನ್ಸ್ ಅವರೇ ಮಾಡ್ಬೇಕಿತ್ತು. ಈಗಿನ ನಾಟಕದವರೆಲ್ಲ ಡಾನ್ಸರ್ನ ಕರೆಸ್ತಾರೆ ಬೇರೆ. ತುಂಬಾ ಹಾಡು ಹಾಡಿ ಮಲಗಿಸೋರು ನನ್ನ ಮಗನ ಜೋಗಳ ಹಾಡಿ. ಅಮ್ಮ ಎಷ್ಟು ಹಾಡಾಡಿದ್ರು ಕೂಡ ನಿನ್ ಮಗ ಮಲ್ಕವಲ್ಲ, ನಾಳೆ ರೇಡಿಯೋ ತರಿಸ್ಬಿಡ್ತೀನಿ ಅಂತ ನಮ್ಮ ಅಜ್ಜಿ ಟ್ರಾನ್ಸಿಸ್ಟರ್ ತರಿಸಿ ತೊಟ್ಲಿಗೆ ನೇತಾಕ್ಬಿಟ್ರು. ಸಂಗೀತ ಯಾವಾಗ್ಲೂ ಸಂಗೀತ ಇರ್ಬೇಕು, ಅವಾಗ ಮಲಗುನು ಅವನು, ಆ ಸಂಗೀತ ಹಾಕಿ ಬಿಟ್ಬಿಡೋರು. ಹಂಗೆ ಯಾವುದು ಕಲಿಕೆ ಈಸಿಯಾಗಿ ಸಿಗ್ತಾ ಇದೆ ಈಗ ಮಕ್ಕಳಿಗೆ, ಎಲ್ಲವೂ ಈಸಿಯಾಗಿ ಸಿಗ್ತದೆ. ಇವಾಗ ನಮ್ಗೆ ಅದೇನು ಇರ್ಲಿಲ್ಲ, ಅದನ್ನ ಹೇಳಕ್ ಬರ್ತಿದ್ದಲ್ಲ ನೋಡಿ, ಎಲ್ಲಿಂದ ಎಲ್ಲವೂ ಬಿಡ್ತದೆ ವಿಷಯಾಂತರ ಹಂಗಂಗೆ ಹೋಗ್ತದದು. ನಮ್ಗೇನು ಇರ್ಲಿಲ್ಲ ಅವಾಗ. ನಮ್ ಕಲಿಕೆ ಅಂದ್ರೆ ನಮ್ ಸ್ವಪ್ರಯತ್ನನೇ ಜಾಸ್ತಿ ಕಲಿಕೆ ಆಗ್ತಿತ್ತು ಅವಾಗ. ಅದಕ್ಕೆ ನೀವ್ ಏನೇ ಕಲೀರಿ, ಇವಾಗ ಮೊಬೈಲ್ ಇದೆ, ಮೊಬೈಲ್ನಲ್ಲಿ ಬೇಕಾದಷ್ಟು ಆಕ್ಟ್ಗಳು, ಇವಾಗೇನ್ ರೀಲ್ಸ್ ಮಾಡೋರ್ನು ಎಷ್ಟು ಜನ ನೋಡ್ತಿರ್ತಾರೆ, ಎಲ್ಲರೂ ರೀಲ್ಸ್ ಮಾಡ್ತಾರೆ ಈಗ ಅಲ್ವಾ. ಎಷ್ಟೋ ಸಿನಿಮಾಗಳು ಮೊಬೈಲ್ ನಲ್ಲೇ ನೋಡ್ತಾರೆ. ಎಷ್ಟೋ ನಾಟಕಗಳು ಅಂದ್ರೆ ನಾಟಕದ ಅನುಭವನೇ ಬೇರೆ. ನಾಟಕ ಮಾಡಿದ್ರೆ ಒಳ್ಳೇದು ಅಂತ ನನಗೆ ಅನ್ಸುತ್ತೆ, ಯಾಕೆಂದ್ರೆ ನೆನಪಿನ ಶಕ್ತಿಗೆ ಉಪಯೋಗ ಆಗುತ್ತೆ. ಈಗ ಸೀರಿಯಲ್ ಅಲ್ಲಿ ಒಂದೊಂದು ಡೈಲಾಗ್ ಅವಾಗವಾಗೆ ಹೇಳ್ತಾರೆ, ಅಲ್ಲಲ್ಲೇ ತಗೋತಾರೆ. ನಾಟಕ ಅಂದ್ರೆ ಇಡೀ ನಾಟಕ ತಲೆಯಲ್ಲಿ ಇರ್ಬೇಕು ಅವ್ರಿಗೆ, ಅವ್ರವ್ರ ಪಾತ್ರದ್ದು ಯಾವ ಮಾತಾದ್ಮೇಲೆ ಯಾವ ಮಾತು ಅಂತ. ಅದು ಎಷ್ಟು ಮುಖ್ಯ ಆಗುತ್ತೆ. ಮೆಮೊರಿ ಪವರ್ ಜಾಸ್ತಿ ಬೇಕು ನಾಟಕಕ್ಕೆ. ಅದಕ್ಕೆ ನಾಟಕ ಮಾಡಿ ಈ ಸಿನಿಮಾ ಸೀರಿಯಲ್ಗೆ ಬಂದ್ರೆ ತುಂಬಾ ಒಳ್ಳೇದು, ಆಕ್ಚುಲಿ ಅವ್ರಿಗೆ ಬೆನಿಫಿಟ್ ಅದರಿಂದ. ಆದ್ರೆ ಅವ್ರವ್ರ ಅಭಿರುಚಿ ಮೇಲೆ ಹೋಗುತ್ತೆ, ನಾವು ಹಿಂಗೆ ಮಾಡಿ ಅಂತ ಹೇಳಕ್ಕಾಗಲ್ಲ. ಆದ್ರೆ ಕಲಿಕೆಗೆ ತುಂಬಾ ದಾರಿ ಇದಾವೆ ಈಗ ಅಲ್ವಾ. ಅದು ನಮ್ಮದ ಆ ಕಾಲದ ಕಥೆನೇ ಬೇರೆ, ನಮ್ಮ ಅಮ್ಮವ್ರದೇ ಕಾಲದ ಕತೆ ಬೇರೆ. ಹೇಳಿದ್ನಲ್ಲ, ಹೊರಗಡೆ ಮುಖನೇ ತೋರಿಸ್ತಿರ್ಲಿಲ್ಲ ಅವರು. ಇವಾಗ ನಾವುಗಳು ಹಂಗಲ್ಲ ಅಲ್ವಾ, ನಮ್ಮ ಮುಂದಿನ ಪೀಳಿಗೆ ಇನ್ನೂ ಅಲ್ಲ ಅಲ್ವಾ. ಹಂಗ ಒಂದರಿಂದ ಒಂದಕ್ಕೆ ಈ ಆಧುನಿಕತೆ, ಈ ಒಂದು ನಾಗರಿಕತೆ ಬೆಳವಣಿಗೆ ಆದ ಹಾಗೆ ಏನಾಗುತ್ತೆ, ಈಗಿನ ಕಾಲಕ್ಕೆ ಜಾಯಮಾನಕ್ಕೆ ತಕ್ಕ ಹಾಗೆ ಮನುಷ್ಯ ಬದಲಾವಣೆ ಆಗೇ ಆಗ್ತಾನೆ. ಅದೇನು ತಪ್ಪು ಅಂತ ನಾನು ಹೇಳಲ್ಲ. ಆದ್ರೆ ಈ ನಾಟಕ ಅನುಭವನೇ ಬೇರೆ, ಮಾಡಿ ನಾಟಕ ಅಂತಾನೆ ಹೇಳ್ತೀನಿ. ಅಮ್ಮ, ನೀವು ಕುಡ್ತಿನಿ ಗ್ರಾಮದಿಂದ, ಬಳ್ಳಾರಿ ಜಿಲ್ಲೆಯ ಕುಡ್ತಿನಿ ಗ್ರಾಮದಿಂದ ಹಿಡಿದು ಈಗ ಬೆಂಗಳೂರಿನಲ್ಲಿ ಬಂದು ನಿಲ್ಸಿದ್ದೀರಿ. ಈಗ ಮಗನೂ ಕೂಡ ಆಕ್ಟರ್, ಅವನು ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ, ಬೇರೆ ನಾಟಕಗಳಲ್ಲಿ ನಿರ್ದೇಶನ, ಆಕ್ಟಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಒಟ್ಟು ಈಗ ನೀವು ಕೂಡ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಒಟ್ಟು ಮತ್ತೆ ವಾಪಸ್ ಒನ್ಸ್ ಅಗೇನ್ ನೀವು ಎಲ್ಲಿಂದ ಶುರು ಮಾಡಿದ್ರೋ ಅಭಿನಯನ, ಮತ್ತೆ ವಾಪಸ್ ನೀವು ಅದೇ ಅಭಿನಯದ ಒಂದು ಕುಟುಂಬದ ಜೊತೆಗೆ ಈಗ ನೀವು ನಿಮ್ಮ ಮಗ ಇಬ್ರು ಇದ್ದೀರಾ. ಏನಾದ್ರೂ ಹೇಳ್ಬೇಕು ಅನ್ಸತ್ತಾ ನಿಮ್ಗೆ ಇಷ್ಟು ಜರ್ನಿ ಯುದ್ಧ ಮಾಡ್ಕೊಂಡು ಬಂದಿದ್ಮೇಲೆ? ಏನ್ ಹೇಳಿ, ನಮ್ದು 4 ತಲೆಮಾರಿನ ಕಲಾವಿದ್ರು ಅಂತ ಹೇಳ್ಬೋದು. ಅಜ್ಜಿ, ಅಮ್ಮ, ನಾನು, ನನ್ನ ಮಗ, ನಮ್ದು 4 ತಲೆಮಾರಿನ ಕಲಾವಿದ್ರು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಇವತ್ತು ನೀವೆಲ್ಲ ಬಾಯಿ ಬಿಡಿಸಿದಿರಿ ನನ್ನ ಹತ್ರ. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರಿ, ಎಷ್ಟು ಸರಿಯಾಗಿ ಉತ್ತರ ಕೊಟ್ಟಿದ್ದೀನೋ ಗೊತ್ತಿಲ್ಲ. ನಂಗೆ ನೆನಪಾಗಿದ್ದು ಮುಖ್ಯವಾದ ಹೇಳಿದ್ದೀನಿ. ಜರ್ನಿಲಿ ಸಾಕಷ್ಟು ಕಷ್ಟ ಸುಖಗಳನ್ನ ಅನುಭವಿಸಿದೀನಿ ಕಿರಣ್. ಕಷ್ಟನ ಏನು ನೆನ್ಪು ಮಾಡ್ಕೊಳ್ಳೋದು ಬೇಡ,
ಬೆನ್ನ ಹಿಂದೆ ಅದು ಹಂಗೆ ಇದ್ಬಿಡ್ಲಿ. ನಾನು ಸಂತೋಷವಾಗಿರೋದಷ್ಟೇ ಎಲ್ರಿಗೂ ಹಂಚ್ಕೊಂಡಿದೀನಿ. ಕಷ್ಟ ಬರೋದೆ ಅಲ್ವಾ, ಮನುಷ್ಯರಿಗೆ ಬರದ್ದು ಮರಕ್ ಬರುತ್ತಾ ಅಂತ ಹೇಳ್ತಾರೆ. ಅಮ್ಮ, ನಮ್ ತಾಯಿ ಮಾತ್ರ ಅಷ್ಟು ದೊಡ್ಡ ದೊಡ್ಡ ಕಲಾವಿದ್ರ ಜೊತೆಗೆ ಪಾತ್ರ ಮಾಡಿದ್ರು ಕೂಡ ಎಲ್ಲೂ ಹೇಳ್ಕೊಂಡಿಲ್ಲ, ನಾನು ಹೇಳಿಲ್ಲ, ಎಲ್ಲೂ ಹೇಳ್ಕೊಂಡಿಲ್ಲ. ಅವರು ಕೂಡ ಅವ್ರದ್ದೊಂದು ಏನಾದ್ರೂ ಬರ್ಬೇಕು ಅನ್ನೋದು ನನಗೆ ಆಸೆ ಇದೆ. ನಮ್ ತಾಯಿ ಸ್ಕ್ರೀನ್ಗಾಗ್ಲಿ ಯಾರಾದ್ರೂ ಅಲ್ಲೇ ಇಂಟರ್ವ್ಯೂಗಳು ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ಪೇಪರ್ಗೆಲ್ಲ ಬಂದಿದೆ. ಮೀಡಿಯಾಕ್ಕೆ ಯಾವುದಕ್ಕೂ ಬಂದಿಲ್ಲ, ಯಾವ ಚಾನಲ್ಗೂ ಬಂದಿಲ್ಲ ನಮ್ಮ ಅಮ್ಮ ಅವರು. ಇವತ್ತು ಅವರಿಗೆ 96 ವರ್ಷ. ನಾಳೆ ಜನವರಿ ಬಂದ್ರೆ 96 ತುಂಬಿ 97ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ ನಮ್ಮ ಅಮ್ಮ ಇಂದ್ರಮ್ಮ. ಆಕೆಯ ಒಂದು ಪ್ರೀತಿ, ವಿಶ್ವಾಸ, ಆಮೇಲೆ ಆಕೆ ತನ್ನ ಮಕ್ಕಳನ್ನ, ಮೊಮ್ಮಕ್ಕಳನ್ನ, ಸೊಸೆದ್ರನ್ನ ನೋಡ್ಕೊಳ್ತಾ ಇರೋ ರೀತಿ, ಎಲ್ಲಾರನ್ನೂ ಒಂದೇ ರೀತಿ ನೋಡ್ಕೊತಾರೆ ನಮ್ಮಮ್ಮ. ಇವತ್ತಿಗೂ ಯಾರನ್ನೂ ಭೇದ ಭಾವ ಮಾಡಲ್ಲ. ಕಿರಣ್, ನೀವು ಬನ್ನಿ, ನಿಮ್ಮನ್ನ ಹೆಂಗ್ ನೋಡ್ಕೋತಾರೆ ಅಂತ ನೀವೇ ಕಣ್ಣಾರ ನೋಡಿ, ನಾನೇನು ಹೇಳಲ್ಲ. ಅಷ್ಟು ಪ್ರೀತಿಪರ ವ್ಯಕ್ತಿ ಆಕೆ. ನಮ್ಮಮ್ಮಂಗೆ 100 ವರ್ಷದ್ದು ನಾವು ಹುಟ್ಟುಹಬ್ಬದ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಅದು ನಡಿಬೇಕು ಅಂತ ನನ್ಗೆ ತುಂಬಾ ಆಸೆ ಇದೆ. ನಮ್ಮ ಮನೇಲಿ ಎಲ್ರಿಗೂ ಆಸೆ ಇದೆ ಅದೊಂದು. ಆಮೇಲೆ ಇನ್ನು ನನ್ನ ಕುಟುಂಬ ಅಂತಂದ್ರೆ ನನ್ನ ತಮ್ಮನ ಹೆಂಡ್ತಿರು, ಇಬ್ರು ತಮ್ಮನ ಹೆಂಡ್ತಿರು ತುಂಬಾ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ ನಮ್ಮನ್ನ ನೋಡ್ಕೋತಾರೆ. ಇವತ್ತಿಗೂ ನಾವು ಆ ಮನೆಯ ಒಂದು ಭಾಗವಾಗೇ ನಾನು ಉಳ್ಕೊಂಡಿದ್ದೀನಿ ಅಂತಂದ್ರೆ ನಮ್ಮ ಪ್ರೀತಿ ಹೇಗಿರ್ಬೋದು ಅಂತ ನಾನೇನು ಹೇಳ್ಬೇಕಾಗಿಲ್ಲ, ನೀವು ಮನೆಗೆ ಬಂದಾಗ ನೋಡ್ತೀರಿ. ಆಮೇಲೆ ನಮ್ಮ ಅಕ್ಕ ಒಬ್ರು ಬಸಮ್ಮ ಅಂತ, ನನ್ನ ತಂಗಿ, ಅವ್ರು ಬಳ್ಳಾರಿಯಲ್ಲಿ ಇರ್ತಾರೆ. ಅವರು ಇವತ್ತು ನಾವೆಲ್ಲರೂ ಏನ್ ಗೊತ್ತಾ, ನಾನ್ ಬರ್ತಿದ್ದೀನಿ ನೀನ್ ಬಾ ಅಂತ ಎಲ್ಲರೂ, ನಾನು ಹೋದ್ರೆ ಎಲ್ಲರೂ ಸೇರುವಂತ ಕುಟುಂಬ ಅದು. ಒಬ್ಬರಿಗೆ ಒಂದೇನ ಆಯ್ತಂದ್ರೆ ಎಲ್ಲರೂ ಒಟ್ಟಾರೆ ಸೇರ್ತಾರೆ. ಇಲ್ಲಿ ನಮ್ಗೇನೋ ಹುಷಾರಿಲ್ಲ ಅಂತಂದ್ರೆ ನನ್ನ ತಮ್ಮ ದುಡ್ಡು ಹಾಕ್ಲಾ ಅಂತ ನಾನು ಕೇಳೋದ್ ಬೇಕಾಗಿಲ್ಲ, ಅವನೇ ಕೇಳ್ಬಿಡ್ತಾನೆ. ಈ ತರ ಒಂದು ಪ್ರೀತಿ, ವಿಶ್ವಾಸ ಎಲ್ಲ ಇರುವಂತ ಕುಟುಂಬನ ಪಡೆದಿದ್ದಕ್ಕೆ ನಾನು ನಿಜವಾಗ್ಲೂ ಧನ್ಯೋಸ್ಮಿ. ಅಂತ ಜನಗಳು ಸಿಗೋದು ತುಂಬಾ ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಮತ್ತೆ ನನ್ನ ಸ್ನೇಹಿತರು ಕೂಡ ಅಷ್ಟೇ, ಸರ್ವಮಂಗಳ ಅಂತ ಇಲ್ಲೇ ಬಸವೇಶ್ವರ ನಗರದಲ್ಲಿ ಇರ್ತಾರೆ, ನಮ್ಮ ಊರ್ನವ್ರೆ, ನನ್ನ ಕ್ಲಾಸ್ಮೇಟ್ ಕೂಡ ಆಕೆನೂ ಅಷ್ಟೇ. ನಾನು ಒಂದ್ಸರಿ ಹುಷಾರಿಲ್ದಿರ ಮಲ್ಕೊಂಡ್ಬಿಟ್ಟಿದ್ದೆ. ಫೋನ್ ಮಾಡಿದಾಗ ನಾನು ಹೇಳಿಲ್ಲ ಹುಷಾರಿಲ್ಲ ಅಂತ. ಯಾಕಮ್ಮ ಹಿಂಗ್ ಮಾತಾಡ್ತಿದೀ, ಆರಾಮಿಲ್ಲೇನೋ ಅಂದ್ಲು. ಇಲ್ಲ ಆರಾಮಿಲ್ಲ, ಮಲಗ್ಬಿಟ್ಟಿನಿ. ಮಗ ಇಲ್ಲ, ಹಿಂಗೆಲ್ಲ ಶೂಟಿಂಗ್ ಹೋಗೇನೆ. ಅಯ್ಯೋ, ನಿನ್ನ ಹೇಳ್ಬೇಕಿಲ್ಲ, ನನ್ಗೊಂದು ಫೋನ್ ಮಾಡಿ ಅಂತ ಬಂದ್ಬಿಟ್ಟು ಕಾರ್ ತಗೊಂಡ್ಬರ್ತೀನಿ, ರೆಡಿ ಇರು ಅಂದ್ಲು. ಬಂದು ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಿಟ್ಟೋಗಿರೋಂಥ ಸ್ನೇಹಿತರು ನನಗಿದ್ದಾರೆ. ಅದು ನಾನು ಈ ಟೈಮಲ್ಲಿ ನಾನು ಅವ್ರನ್ನ ಸ್ಮರಿಸ್ಲೇಬೇಕು. ಆಮೇಲೆ ವಿಜಯ ಅಂತ ನಾನು ಹೇಳಿದ್ನಲ್ಲ, ನಮ್ಮ ಊರ್ನವರು, ನಾವೆಲ್ಲ ಸೇರಿ ಯೂತ್ ಕ್ಲಬ್ ಮಾಡ್ಕೊಂಡಿದ್ವಿ, ಎಲ್ಲ ಓಡಾಡ್ತಿದ್ವಿ ನಾವು. ಮೌಂಟ್ ಅಬುಗೆ ಇದೆಂಥದ್ದು ಮಸ್ತಕಾಭಿಷೇಕ ನಡೆಯುತ್ತಲ್ಲ, ಗೋಳ್ಗುಮ್ಟ ಅಲ್ಲ, ಯಾವ್ದದು, ಶ್ರವಣ ಬೆಳಗೊಳ. ನೋಡಿ, ಹೆಸರೇ ಬರ್ತಿಲ್ಲ. ಶ್ರವಣ ಬೆಳಗೊಳದಲ್ಲಿ ಮಸ್ತಕಾಭಿಷೇಕ ನಡೆಯುತ್ತಲ್ಲ, ಅದಕ್ಕೆ ನಮ್ಮ ಯೂತ್ ಇದರಿಂದ ಕ್ಲಬ್ ಇಂದ ಬಂದಿದ್ವಿ. ವಿಜಯ, ನಾನು, ಆಮೇಲೆ ಕುಂಬಳಗೂಡಿಗೆಲ್ಲ ಸ್ಪೋರ್ಟ್ಸ್ ಬಂದಿದ್ದೀವಿ ಯೂತ್ರ ಇದಕ್ಕೆ. ಆಮೇಲೆ ಎಂತದು ಅಗ್ರಿಕಲ್ಚರಲ್ ಇದು ಸಮ್ಮೇಳನಗಳು ನಡೀತದಲ್ಲ, ಕಾಂಪಿಟೇಷನ್ ಅಲ್ಲ, ಟ್ರೈನಿಂಗು, ಅಗ್ರಿಕಲ್ಚರಲ್ ಟ್ರೈನಿಂಗ್ ಅಂತ ಮಹಿಳಾ ಸಮಾಜದ ಕಡೆಯಿಂದ ಅಲ್ಲೂ ಹೋಗಿದ್ದೀವಿ. ಅಲ್ಲಿ ನೋಡು ಕಿರಣ್, ಏನ್ ಗೊತ್ತಾ, ಅಗ್ರಿಕಲ್ಚರ್ ಟ್ರೈನಿಂಗ್ ಅಲ್ಲಿ ಅವಾಗೇನು ಫ್ರಿಡ್ಜ್ ಇರ್ಲಿಲ್ಲ. ಆಮೇಲೆ ಅಡಿಗೆನ ಬಿಸಿಯಾಗಿಡೋದು ಹೆಂಗೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ರು ಅಲ್ಲಿ. ಒಂದು ಕಟ್ಟಿಗೆ ಪೆಟ್ಟಿಗೆ ನೋಡಿ, ಇದಕ್ಕೆ ಇವೆಲ್ಲ ಗೊತ್ತಾಗ್ಬೇಕು, ಎಷ್ಟೊಂದಿದೆ ವಿಷಯಗಳು. ಕಟ್ಟಿಗೆ ಪೆಟ್ಟಿಗೆಯಲ್ಲಿ ಭತ್ತದ ಹುಲ್ಲು ಕೆಳಗಡೆ ಹಾಕ್ಬೇಕು, ಅಡಿಗೆ ಮಾಡಿದ ಪಾತ್ರೆನ ಅದ್ರೊಳಗಿಟ್ಟು ಮೇಲೆ ಹುಲ್ಲು ಮುಚ್ಚಿಬಿಡೋದು, ಪ್ಲೇಟ್ ಮುಚ್ಚಿಬಿಟ್ಟು ಹುಲ್ಲು ಮುಚ್ಚಿದ್ರೆ ಎಷ್ಟು 8 hours ಅದು ಬಿಸಿ ಇರುತ್ತೆ ಅಡಿಗೆ, 8-10 hours ಬಿಸಿ ಇರುತ್ತೆ. ಅದು ಆ ಥರದ್ದೆಲ್ಲ ಟ್ರೈನಿಂಗ್ ಕೊಡ್ತಿದ್ರು ಅಗ್ರಿಕಲ್ಚರ್ ಟ್ರೈನಿಂಗ್ ಅಲ್ಲಿ. ಆಮೇಲೆ ತಣ್ಣಗಿರ್ಬೇಕು, ಫ್ರಿಜ್ ಅಲ್ಲಿ ಇದ್ದಂಗೆ ತಣ್ಣಗೆ ಹೆಂಗಿರ್ಬೇಕಂದ್ರೆ ಕೆಳಗಡೆ ಮರಳು ಹಾಕ್ಬಿಟ್ಟು ಅದಕ್ಕೊಂದಿಷ್ಟು ಕಾಳುಗಳು ಉದುರಿಸಿದ್ರೆ ಸಸಿಗಳು ಬರ್ತವೆ, ಮಡಿಕೆ ಒಳಗಡೆ ತರಕಾರಿಗಳು ಹಾಕಿ ಮೇಲೆ ಮುಚ್ಚಿಟ್ರೆ ಫ್ರಿಜ್ ಅಲ್ಲಿ ಇದ್ದಂಗೆ ಇರುತ್ತೆ. ಈ ತರ ಟ್ರೈನಿಂಗ್ ಎಲ್ಲ ಅಲ್ಲಿ ಸಿಕ್ತಿತ್ತು ನಮಗೆ. ಅದೊಂದು ಅನುಭವ. ಒಂದಲ್ಲ ಎರಡಲ್ಲ ಕಿರಣ್, ಸಾಕಷ್ಟಿದಾವೆ ಅಂತ ನೆನ್ಸ್ಕೊಂಡಂಗೆಲ್ಲ ಇನ್ನು ಆಳಕ್ಕೆ ಹೋಗುತ್ತೆ. ಆಮೇಲೆ ಅಂತ ಟ್ರೈನಿಂಗ್ಗಳಿಗೆಲ್ಲ ವಿಜಯ, ನನ್ನ ಫ್ರೆಂಡು, ನಾನು ತುಂಬಾ ಹೋಗಿ ಬಂದಿದ್ದುಂಟು. ಕುಂಬಳಗೂಡಿ ಕೂಡ ಟ್ರೈನಿಂಗ್ ಬಂದಿದ್ವಿ ನಾವು, ಯೂತ್ ಲೀಡರ್ಸ್ ಟ್ರೈನಿಂಗ್ ಅಂತ ಹೇಳಿ. ಆಕೆ ನನಗೆ ಯಾವ ತರ ಫ್ರೆಂಡ್ ಅಂದ್ರೆ ವಿಜಯ, ಇವತ್ತಿಗೂ ಈಗ ಬಂದಿದ್ದಾಳೆ, ಫೋನ್ ಬಂದಿತ್ತು ಆಗ್ಲೇ ನಿಮ್ಮ ಎದುರುಗಡೆ ಇರೋವಾಗ್ಲೇ, ಇಲ್ಲಿ ಬಂದಿದ್ದಾಳೆ, ನಾನು ಮೀಟ್ ಮಾಡ್ಬೇಕು ಅಂತ.
ನನ್ ಎಂತ ಕಷ್ಟ ಪರಿಸ್ಥಿತಿಲಿ ಈಗ ದುಡ್ಡೊಂದೇ ಸಹಾಯ ಅಲ್ಲ, ಒಂದು ಮನುಷ್ಯನಿಗೆ ಮಾನಸಿಕವಾಗಿ ನೆಮ್ಮದಿ ಕೊಡುವಂತ ಸಹಾಯನೂ ಕೂಡ ದೊಡ್ಡ ಸಹಾಯ ಆಗುತ್ತೆ. ಅದು ನನ್ನ ಪ್ರತಿಯೊಂದು ಇವತ್ತಿಗೂ ನಾನು ಏನಾದ್ರು ಹಿಂಗಿದೆ ವಿಜಿ ಏನ್ ಮಾಡ್ಲಿ ಅಂದ್ರೆ ನನ್ಗೇನೋ ಸಜೆಷನ್ ಕೊಡ್ತಾಳೆ, ಅದನ್ನ ನಾನು ಮರೆಯಕ್ಕೆ ಆಗಲ್ಲ ಜೀವನದಲ್ಲಿ. ಈ ತರ ನನ್ನ ಸ್ನೇಹಿತರು ನನಗೆ ತುಂಬಾ ಬೆನ್ನೆಲುಬಾಗಿ ಇದ್ದಾರೆ, ನನ್ಗೆ ಒಳ್ಳೊಳ್ಳೆ ಸಲಹೆಗಳನ್ನ ಕೊಡ್ತಾರೆ. ನನ್ನ ಅವ್ರ ಮನೆಗೆ ನಿಮ್ ಒಬ್ಳೇ ಮಾಡ್ಕೊಂಡು ರೋಸಿ ಬಂದಿರ್ತದೆ, ಬಾ 4 ದಿವಸ ನಮ್ಮ ಮನೇಲಿ ಇರುವಂತೆ ಮೈಸೂರಿಗೆ ಕರೆಸ್ಕೊಂಡು ಮನೆ ಮಕ್ಳ ತರ ನೋಡ್ಕೋತಾಳೆ ನನ್ನನ್ನ. ನಾನು ಮರೆಯಕ್ಕೆ ಆಗಲ್ಲ ಇವೆಲ್ಲ. ಆಮೇಲೆ ನಮ್ಮ ಸಹ ಕಲಾವಿದ್ರು ಅಷ್ಟೇ, ಪದ್ಮಕಲಾ ಆಗಿರ್ಬೋದು, ಪ್ರಮೀಳಾ ಸುಬ್ರಹ್ಮಣ್ಯ ಆಗಿರ್ಬೋದು, ಮಾಲಿನಿ ರಾವ್ ಅಂತ ಒಬ್ರು ಇದಾರೆ, ಅವರು ಈ ಮೈಸೂರು ಮಾಲತಿ, ಸುಧಾ ಹೆಗಡೆ, ಆಮೇಲೆ ಇವರು ಎಷ್ಟೊಂದು ತುಂಬಾ ಜನ ಇದ್ದಾರೆ, ತುಂಬಾ ಜನ ಕಲಾವಿದರಿದ್ದಾರೆ. ಎಲ್ಲರೂ ಬಹಳ ಪ್ರೀತಿಯಿಂದ ಮಾತಾಡಿಸ್ತಾರೆ ಸಹ ಕಲಾವಿದರು ಎಲ್ಲ. ಬಹಳ ನಾನು ಯಾರನ್ನೂ ಮರೆಯಕ್ಕಾಗಲ್ಲ. ಸುಂದರ್ಶ್ರೀ ಪ್ರತಿ ವರ್ಷ ನಾನು ಹುಟ್ಟದ ಹಬ್ಬಕ್ಕೆ ಮೆಸೇಜ್ ಮಾಡ್ತಾರೆ, ಇಲ್ಲ ಫೋನ್ ಮಾಡ್ತಾರೆ ಪ್ರತಿ ವರ್ಷ. ಈ ತರ ಸಾಕಷ್ಟು ಜನ ಕಲಾವಿದರಿದಾರಪ್ಪ. ಅರುಣಾ ಬಾಲರಾಜು, ಮಾಲತಿ ಸರ್ದೇಶ್ ಪಾಂಡೆ, ತುಂಬಾ ಜನ, ಸ್ವಾತಿ, ಎಷ್ಟೊಂದು ಜನ ಇದ್ದಾರೆ. ಆಮೇಲೆ ರಾಜಮ್ಮ ಅವ್ರ ಮಗಳು ಸುಮಾ ಅಂತ ಇದಾರಲ್ಲ, ಸಿನಿಮಾ ನಟಿ ರಾಜಮ್ಮ ಅವ್ರ ಮಗಳು, ಅವರು ಸಿನಿಮಾ ನಟಿನೇ ಸುಮಾ ಅವರು ಮನೆಗೆ ಬನ್ನಿ. ತುಂಬಾ ಜನ ಕಲಾವಿದರು ಇದ್ದಾರೆ, ಬೆರಳೆಣೆ ಹೇಳಕ್ಕೆ ಆಗಲ್ಲ, ಅಷ್ಟು ಜನ ಕಲಾವಿದರು ಸಮೂಹ ಇದೆ. ಎಲ್ಲರೂ ಪ್ರೀತಿ ಮಾಡ್ತಾರೆ, ಕಂಡಾಗ ಮಾತಾಡಿಸ್ತಾರೆ, ಅಕ್ಕರೆಯಿಂದ ಇರ್ತಾರೆ. ನಾನೆಲ್ಲ ಸಹ ಕಲಾವಿದರಿಗೂ ಮತ್ತೆ ವೀಕ್ಷಕರಿಗೆ ಕೂಡ, ಇದ್ರಲ್ಲಿ ಏನಾದ್ರೂ ನಾನು ಮಾತಾಡಿದ್ರಲ್ಲಿ ತಪ್ಪು ತಡೆ ಇದ್ರೆ ಕ್ಷಮೆ ಇರಲಿ. ನಮ್ಮೂರಲ್ಲಿ ಕೂಡ ಎಲ್ಲರೂ ತುಂಬಾ ನನ್ನ ಬಂಧು ಬಳಗ ಪ್ರತಿಯೊಬ್ಬರಪ್ಪ, ಶಾರಕ್ಕ ಅಂದ್ರೆ ಸಾಕು ಅಷ್ಟು ಪ್ರೀತಿ ಮಾಡ್ತಾರೆ ನನ್ನನ್ನ. ನನ್ ಯಾವುದೇ ಕಾರ್ಯಕ್ರಮ ಇರ್ಲಿ ಮುಂದೆ ನಿಲ್ಸಿರ್ತಾರೆ, ಬಾ ನೀನಿದ್ರೆ ಚಂದ ಅಂತ. ಅಷ್ಟು ನನಗೆ ಪ್ರೀತಿ ಕೊಟ್ಟಿದಾರಲ್ಲ, ನನಗೆ ಪ್ರೀತಿ ಕೊಟ್ಟಂತ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ನಮನಗಳನ್ನ ಹೇಳ್ತೀನಿ. ಎಲ್ಲರೂ ನನಗೆ ಇಲ್ಲಿದ್ದಾರೆ. ಯಾರನ್ನಾದ್ರೂ ಮರೆತಿದ್ರೆ ಖಂಡಿತ ಈ ಆತರದಲ್ಲಿ ಮರೆತಿರ್ಬೋದಷ್ಟೇ, ಯಾರ್ದು ಹೇಳ್ಬಾರ್ದು ಅಂತ ಇಲ್ಲ, ಕ್ಷಮೆ ಇರಲಿ. ಎಲ್ಲಾ ಕಲಾವಿದರಿಗೆ, ಎಲ್ಲಾ ನಿರ್ದೇಶಕರಿಗೆ, ಎಲ್ಲಾ ಟೆಕ್ನಿಷಿಯನ್ಸ್ಗೆ ಈ ಮೂಲಕ ನಾನು ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಸರಸಮ್ಮನ ಸಮಾಧಿ ಅಂತ ಶಾಸ್ತ್ರಿಗಳು ಮಾಡಿದ್ದ, ಅದರಲ್ಲೊಂದು ಸೀತಕ್ಕ ಅಂತ ಒಂದು ಕ್ಯಾರೆಕ್ಟರ್ ಚೆನ್ನಾಗಿತ್ತು ನನ್ನ ಪಾತ್ರ, ಅದೊಂದು ಅನುಭವ. ಆಮೇಲೆ ಅದೆಲ್ಲ ಆದ ನಂತರ ಕೃಷ್ಣಲೀಲಾಗೆ ಶಶಾಂಕ್ ಅವರು, ಇಲ್ಲ ಅದು ಕೃಷ್ಣಲೀಲಾ ಮುಂಚೆ ನವಿಲಾದವರು ಅಂತ ಗಿರಿರಾಜ್ ಅವ್ರದ್ದು ಮಾಡಿದ್ವಿ. ಒಂದು ಅರ್ಧ ಗಂಟೆ 35 ನಿಮಿಷನೇ ಇರ್ಬೇಕಲ್ಲ ಕಿರಣ್, ಅದು 45 ನಿಮಿಷ. ಅದೊಂದು ಚಿಕ್ಕ ಸಿನಿಮಾನೇ, ಅದು ತುಂಬಾ ಚೆನ್ನಾಗಿತ್ತು. ಅದು ಅನುಭವ ಕೂಡ ತುಂಬಾ ಚೆನ್ನಾಗಿ. ಅದರಲ್ಲಿ ಅಚ್ಯುತ್ ಅವರು ಇದ್ರು, ಅದರಲ್ಲಿ ಒಂದು ಇನ್ಸ್ಪೆಕ್ಟರ್, ಏನೋ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್, ನಾನೊಂದು ಮುಸ್ಲಿಂ ಎಂತದೋ ಒಂದು ಕ್ಯಾರೆಕ್ಟರ್ ಮಾಡಿದ್ದೆ. ನನ್ನ ಮಗನೂ ಮಾಡಿದ್ದ ಅದರಲ್ಲಿ. ಅದನ್ನ ಮಧು ಅಂತ ಒಂದು ಹುಡುಗ ಇದ್ದ ಅಸೋಸಿಯೇಟ್, ಅವನು ಶಶಾಂಕ್ ಅವ್ರಿಗೆ ತೋರ್ಸಿದಂತ ಆ ಸಿನಿಮಾನ. ಅಜಯ್ ರಾವ್ ತಾಯಿ ಪಾತ್ರಕ್ಕೆ ಹುಡುಕ್ತಾ ಇದ್ರಂತೆ. ಆ ಸಿನಿಮಾ ನೋಡಿ ನನ್ಗೆ ಇವರೇ ಬೇಕು ಅಂತ ಶಶಾಂಕ್ ಅವ್ರು ಹೇಳಿದ್ರಂತೆ. ಆ ಸಿನಿಮಾ ನೋಡಿ, ನವಿಲಾದವರಲ್ಲಿ ನನ್ನ ಪಾತ್ರ ನೋಡಿ ಇವ್ರನ್ನ ಕರೆಸಿ ಅಂತ ಹೇಳಿದ್ರಂತೆ. ಸೊ ಕರೆದ್ರು, ಆಫೀಸ್ಗೆ ಹೋದ್ಮೇಲೆ ನನಗೆ ಜ್ವರ ಬಂದಿತ್ತು ಅವಾಗ. ನನ್ನ ಮಗಗೆ ಹೇಳಿದೆ, ಜ್ವರ ಬಂದದಪ್ಪಿ, ನನ್ ಜ್ವರ ಬಂದ್ರೆ ಗುಳ್ಳೆ ಆಗ್ಬಿಡುತ್ತೆ ಸ್ವಲ್ಪ ಮೂತಿಗೆ ಮೂಗಿಗೆಲ್ಲ, ಅಗ್ರೆ ಅಂತಾರೆ ನಮ್ಮ ಕಡೆ ಅದನ್ನ. ಆ ಹೀಟ್ಗೆ ಗುಳ್ಳೆಗಳು ಬರುತ್ತಲ್ಲ, ಅದಾಗ್ಬಿಟ್ಟಿತ್ತು. ಬೇಡಪ್ಪಿ ಈ ತರ ಮುಖ ಇಟ್ಕೊಂಡು ಹೋಗೋದು, ವಾಸಿ ಆದ್ಮೇಲೆ ಹೋಗೋಣ. ಅಮ್ಮ ಶಶಾಂಕ್ ಸರ್ ಕರ್ದಾರ ಅಂದ್ರೆ ಹೋಗ್ಬೇಕು, ಎಷ್ಟು ಜನ ಕಾಯ್ತಿರ್ತಾರ ಅವ್ರ ಕರೆಯಕ್ಕೆ, ನೀವ್ ಮೊದ್ಲು ಬಾ ಹೋಗೋಣ ಅಂತ. ಪಾಪ ಅವನು ಆ ತರ ಕರ್ಕೊಂಡು ಹೋದ. ಆಮೇಲೆ ನಾನು ಅದೇ ವಿಷಯ ಅವ್ರ ಹತ್ರ ಹೇಳಿದೆ, ನಾನ್ ಬೇಡ ಅಂದೆ, ನನ್ ಮಗ ಹಿಂಗಂದ್ ಕರ್ಕೊಂಬಂದ ಅಂತ ಅಂದ್ರೆ ನಕ್ರು ಅವ್ರು. ಪಾಪ ನಕ್ಬಿಟ್ಟು, ಹುಷಾರಾದ್ಮೇಲೆ ಬರ್ಬೇಕಿತ್ತಲ್ಲ ಅಂತಂದ್ರು. ಇಲ್ಲ ಸರ್ ಹಿಂಗಂದ ನನ್ ಮಗ, ಅದಕ್ಕೆ ಬಂದ್ವಿ ಅಂತಂದು. ಅವ್ರಿಗೆ ಓಕೆ, ಹುಷಾರಾದ್ಮೇಲೆ ಒಂದ್ಸರಿ ಬನ್ನಿ ಅಂತ ಕೂಡ ಹೇಳಿದ್ರು. ಆಮೇಲೆ ಅದು ಅಚ್ಯುತ್ ಅವ್ರ ಜೊತೆಗೆ ಮಾಡಿದ್ದು. ನಾನ್ ನನ್ನ ಮಗನ ಹತ್ರ ಹೇಳಿದೆ, ಅಪ್ಪಿ ಅಚ್ಯುತ್ ಅವ್ರ ಜೊತೆಗೆ ಕಾಂಬಿನೇಷನ್ ಅಂತೆ, ನಾನು ಹೆಂಗ್ ಅನಿಸ್ತೀನಪ್ಪಿ, ನಾನು ಪಾಪ ನನ್ಕಿಂತ ಚಿಕ್ಕವ್ರು ಅನಿಸ್ತಾರ ಅವರು, ನನ್ನ ಅಳಿನ ಪಾತ್ರ ಮಾಡಿದ್ದಾರೆ, ಚಿಕ್ಕವ್ರು ಹೆಂಗ್ ನೀನ್ ಡೈರೆಕ್ಟರ್ ಚೂಸ್ ಇರ್ತದ, ಅದು ನೀನ್ ತಲೆ ಕೆಡ್ಸ್ಕೊಬೇಡ, ನೀನ್ ಹಂಗೇನ್ ಅನ್ಸಲ್ಲ ಅಂತ ನನಗೆ ಅವನು ಸ್ವಲ್ಪ ಧೈರ್ಯ ತುಂಬಿದ. ಆಮೇಲೆ ಆ ಪಾತ್ರ ಮಾಡಿದ್ದಾಯ್ತು ನಾನು. ಅದಾದ ನಂತರ ಭರತ ಬಾಹುಬಲಿ, ಧೀರನ್ನು, ಡ್ಯಾಡ್, ಒಂದಷ್ಟು ಸಿನಿಮಾಗಳು ಮಾಡಿದೆ. ಅಷ್ಟು ಸಿನಿಮಾಗಳು ಆಯ್ತು. ಇನ್ನ ಡ್ಯಾಡ್ ರಿಲೀಸ್ ಆಗಿಲ್ಲ. ಆಮೇಲೆ ದೇವರು ಬೇಕಾಗಿದ್ದಾರೆ, ಒಂದಷ್ಟು ಸಿನಿಮಾಗಳು. ಎಷ್ಟು ಜನ ನೋಡಿರ್ತಾರೆ ನಮ್ಮನ್ನ. ಇದು ಕೃಷ್ಣಲೀಲಾ ಆದ್ಮೇಲೆ ಎಲ್ಲಾ ಹೀರೋಗಳಿಗೆ ನೀವೇ ತಾಯಿ ಆಗ್ತೀರಾ, ತುಂಬಾ ಚೆನ್ನಾಗಿದೆ ನಿಮ್ ಪಾತ್ರ, ಹಂಗೆ ಹಿಂಗೆ ತುಂಬಾನೇ ಹೋಪ್ ಕೊಟ್ರು ಎಲ್ಲರೂ. ಅಂತವೆಲ್ಲ ಭರವಸೆಗಳು ನಾನು ಇಟ್ಕೊಳ್ಳಲ್ಲ, ಯಾವ್ದು ಋಣ ಇರುತ್ತೆ ಅದು ಆಗತ್ತೆ. ಇದು ನೋಡು ಅವರೇ ಕರೆದು ಮಾಡಿಸಿದ್ರು, ಖುಷಿ ಆದ್ದು.
ನಾವಾಗಿ ಏನು ಅನ್ಕೋಬಾರ್ದು, ತದಾಗೆ ಒದಗ್ ಬರ್ಬೇಕು ನಮ್ಗೆ ಅಂತ ಹೇಳಿ ನಗ್ತಿದ್ದೆ ನಾನು ಎಲ್ಲರ ಹತ್ರ. ಆಮೇಲೆ ತುಂಬಾ ದಿನಗಳ ನಂತರ ಕಿರಣ್ ನಾಯಕ್ ಫೋನ್ ಮಾಡಿದ್ರು, ಅಮ್ಮ ನಿಮ್ದು ಫೇಸ್ಬುಕ್ ಅಲ್ಲಿ ನನ್ಗೆ ನೀವು ಎಂತದ್ದು ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದೀನಿ, ನೀವು ಓಕೆ ಮಾಡಿಲ್ಲ ಅಂತ. ಹೌದಪ್ಪಾಜಿ ನಾನು ನೋಡಿಲ್ಲ, ಹೆಂಗ್ ಮಾಡೋದು ಏನೋ ಅದು ಎಲ್ಲೋಗಿರ್ತದೆ ನಾನು. ಅಮ್ಮ ನೀವೇ ಕಳ್ಸಿ, ನಾನು ಓಕೆ ಮಾಡ್ತೀನಿ ಅದು. ಮತ್ ನಾನು ಕಳಿಸಿದೆ, ಕಿರಣ್ ಒಂದಷ್ಟು ಫೋಟೋಸ್ ಯಾರೋ ಕೇಳಿದಾರಮ್ಮ ನಿಮ್ ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ರು. ಆ ಕಿರಣ್ ನಾನು ಮರೆಯಕ್ಕೆ ಆಗಲ್ಲ. ನೀವು ಕಳಿಸಿದ್ರೆ ಎಂತದೋ ಕಳಿಸ್ಬಿಡ್ತೀರ ಏನೋ ಅಂತ ನಾನೇ ಕಳಿಸ್ತೀನಮ್ಮ, ಫೇಸ್ಬುಕ್ ಅಲ್ಲಿ ಚೂಸ್ ಮಾಡಿ ಅಂತ ಕಳಿಸಿದ್ರು. ಅದು ರಾಜ್ ಬಿ ಶೆಟ್ಟಿ ಅವ್ರಿಗೆ. ಸ್ವಾತಿ ಮುತ್ತಿನ ಮಳೆ ಹನೆಯಲ್ಲಿ ಒಂದು ಕ್ಯಾರೆಕ್ಟರ್ಗೆ ಅವರು ಸರ್ಚ್ ಮಾಡ್ತಿದ್ರಂತೆ, ನನ್ನ ಫೋಟೋ ಅಲ್ಲಿ ಹೋಯ್ತು. ಅವ್ರ ಕಡೆಯಿಂದ ನಾನು ಒಂದು ಕರೆ ಬಂತು. ಅವ್ರು ಮತ್ತೆ ಆಫೀಸಿಗೆ ನನ್ನ ಕರೆಸ್ಕೊಂಡ್ರು, ಮಾತಾಡಿದ್ರು, ಒಂದು ಡೈಲಾಗ್ ಕೊಟ್ರು. ರಾಜ್ ಶೆಟ್ಟಿ ಅದೇ ಫಸ್ಟ್ ನಾನು ಮುಖತಃ ನೋಡಿದ್ದು. ನನ್ನ ಮಗಂಗೆಲ್ಲ ಪರಿಚಯ ಇತ್ತಂತೆ. ನಾನು ಅಲ್ಲಿ ಹೋದ ತಕ್ಷಣ ಸಿದ್ಧಾರ್ಥ ಅವ್ರ ತಾಯಿ ಅಂತ ರಾಜ್ ಶೆಟ್ಟಿ ಎಲ್ರಿಗೂ ಪರಿಚಯ ಮಾಡಿಸಿದ್ರು ನನ್ನನ್ನು. ಅವ ನನ್ನ ಮಗ ಎಲ್ಲರಿಗೂ ಗೊತ್ತಿದ್ದಾರೆ ಅಂತ ಅನ್ಕೊಂಡೆ. ಆ ನಂತರ ಆ ಕ್ಯಾರೆಕ್ಟರ್ಗೆ ಪಕ್ಕ ಆಯ್ತು. ಬಂದೆ. 3 ದಿನ ಇದು ಊಟಿಲಿ ಶೂಟಿಂಗ್ ಇತ್ತು. ಅದಂತೂ ಒಳ್ಳೆ ಅನುಭವ. ಆ ಅನುಭವನ ಯಾವತ್ತೂ ಮರೆಯೋಕ್ಕಾಗಲ್ಲ. ಅವರು ಒಂದು ಟೀಮ್ ವರ್ಕ್ ಏನಿದೆಯಲ್ಲ ಕಿರಣ್, ಮರೆಯಕ್ಕೆ ಆಗಲ್ಲ ಅವ್ರ ಟೀಮ್ ವರ್ಕ್. ಅಂತ ಟೀಮ್ ವರ್ಕ್ ನಾನು ಎಲ್ಲೂ ನೋಡಿಲ್ಲಪ್ಪ. ಎಷ್ಟು ಕಡೆ ಹೋಗಿ ಬಂದ್ರು ಕೂಡ ಆ ತರದವ್ರನ್ನ ನಾನು ಎಲ್ಲೂ ನೋಡಿಲ್ಲ. ಒಂದ್ ಚಿಕ್ಕ ಪುಟ್ಟ ಕೆಲಸ ಅನ್ನಲ್ಲ, ಎಲ್ಲರೂ ಒಗ್ಗಟ್ಟಾಗ್ಬಿಡ್ತಾರೆ. ಅದು ನಿಜವಾಗ್ಲೂ ಬೇಕು. ಅದು ಎಲ್ಲಾ ಕೆಲಸದಲ್ಲೂ ಆ ಒಂದು ಒಗ್ಗಟ್ಟು ಬೇಕು. ಅವ್ರನ್ನ ನೋಡಿ ಕಲಿಬೇಕು ಅದನ್ನ. ಮತ್ತೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು, ಒಳ್ಳೆ ಪೇಮೆಂಟ್ ಕೂಡ ಕೊಟ್ರು. ಆ ಸಿನಿಮಾ ರಿಲೀಸ್ ಆಯ್ತು, ಆದ್ರೆ ರಿಲೀಸ್ ಆಗಿದ್ದು ತೃಪ್ತಿ ಕೊಡ್ಲಿಲ್ಲ. ಯಾರಿಗೂ ಹೇಳ್ದೆ ಕೇಳ್ದೆ ರಿಲೀಸ್ ಆದಂಗೆ ಆಯ್ತು. ಅದು ಸಾಕಷ್ಟು ಜನಗಳಿಗೆ ಗೊತ್ತೇ ಆಗ್ಲಿಲ್ಲ ಆ ಸಿನಿಮಾ ಬಂತು ಅಂತ ಕೂಡ. ನಾನು ಆ ಸಿನಿಮಾದಲ್ಲಿ ಪಾತ್ರ ಮಾಡಿದ್ದು ಕ್ರೆಡಿಟ್ ಗೋಸ್ ಟು ಕಿರಣ್ ನಾಯಕ್. ಕಿರಣ್, ನೀನ್ ಹೇಳಿದೆ ಅಂತ ನಾನು ಒಂದು ಒಳ್ಳೆ ಟೀಮಲ್ಲಿ ಆ ಒಂದು ಪಾತ್ರ ಮಾಡೋ ಒಂದು ಅವಕಾಶ ನನಗೆ ಸಿಕ್ತು. ಪಾತ್ರನೂ ತುಂಬಾ ಚೆನ್ನಾಗಿತ್ತು, ಎಲ್ರು ಇಷ್ಟಪಟ್ರಪ್ಪ. ಥ್ಯಾಂಕ್ಸ್ ಕಿರಣ್, ಇದನ್ನ ನಾನು ಹೇಳಲೇಬೇಕಿತ್ತು. ಆಮೇಲೆ ಇನ್ನೇನು ಸಿನಿಮಾ ಸದ್ಯಕ್ಕೆ ಯಾವ ಸಿನಿಮಾಗಳು ಇಲ್ಲ, ಕಾಯ್ತಾ ಇದ್ದೀವಿ. ಸೀರಿಯಲ್ ಕೂಡ ಸ್ವಲ್ಪ ಸಾಕಾಗಿದೆ. ಈ ವಯಸ್ಸಲ್ಲಿ ಬೆಳಗ್ಗೆ ಹೋಗಿ ರಾತ್ರಿವರೆಗೂ ಇದ್ದು ಸೀರಿಯಲ್ ಮಾಡಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ರಾತ್ರಿ ಲೇಟ್ ಬಂದಾಗ ತುಂಬಾ ತೊಂದರೆ ಆಗುತ್ತೆ ನಮ್ಮ ಮಗಳಿಗೆ, ನಮ್ಮ ಇದಕ್ಕೆ. ಮತ್ತೆ ಬೆಳಿಗ್ಗೆ ಎದ್ದು ಓಡಬೇಕು, ಅದೊಂಚೂರು ಕಷ್ಟ ಆಗುತ್ತೆ. ಆದ್ರೂ ಸಹಿಸ್ಕೊಂಡು ಮಾಡ್ತಾ ಇದೀವಿ. ಎಷ್ಟು ದಿನ ಜನಗಳು ಆಮೇಲೆ ಈ ಒಂದು ಪ್ರೊಡಕ್ಷನ್ ಅವರು ನಮ್ಮನ್ನು ಗುರುತಿಸಿ ಕರೀತಾರಲ್ಲ, ಅಲ್ಲಿವರೆಗೂ ಕೆಲಸ ಮಾಡ್ತಿರ್ತೀವಿ. ನಾನು ಒಂದು ಜ್ಞಾಪಿಸ್ಕೊಳ್ಳೋದಂದ್ರೆ ನಮ್ಮ ಮುತ್ತಜ್ಜಿ ನನಗೆ ನಿಜವಾದ ಗುರು ಅಂತಾನೆ ಹೇಳ್ಬೋದು. ಗೌರಮ್ಮಜ್ಜಿ ನಮ್ಗೆ ಗೌರಮ್ಮಜ್ಜಿ, ಹಂಪಮ್ಮಜ್ಜಿ, ನಮ್ಮಮ್ಮ ಅವರೆಲ್ಲ ನಮ್ಗೆ ಏನ್ ಪಾಠ ಕಲಿಸಿದ್ರು ಅಂದ್ರೆ, ಮುತ್ತಜ್ಜಿ ಹೇಳೋರು, ನೀನು ಪೂಜೆ ಅರ್ಶನ ಕುಂಕುಮ ಮನೆ ಬೆಳೆದೆ ತೊಳೆದೆ ಒರೆಸ್ದೆ ಅಂತಲ್ಲ, ಅದೇನ್ ಆ ಪೂಜೆ ಅಲ್ಲ. ಯಾರಾದ್ರೂ ಯಾರದವ್ರಿಗೆ ನೀರ್ ಕೊಡು, ಹಸದ್ ಬಂದವ್ರಿಗೆ ಒಂದು ತುತ್ತು ಊಟ ಕೊಡು, ಆಮೇಲೆ ಬಿಸಿಲಲ್ಲಿ ಇರೋರಿಗೆ ನೆರಳು ಕರಿ, ಇದು ನಿಜವಾದ ಪೂಜೆ ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಅದನ್ನ ಮರೆಯಕ್ಕೆ ಆಗಲ್ಲ ಆ ತಾಯಿನ ಪುಣ್ಯಾತ್ಕಿತ್ತಿ. ಆಮೇಲೆ ಮುಟ್ಟು ಮೈಲಿಗೆ ಅಂದ್ರೆ ಕೂಡ ಒಂದ್ ಮಾತು ಹೇಳ್ತಿದ್ರು ನಮ್ಮ ಅಜ್ಜಿ, ಮುಟ್ಟು ಅನ್ಬೇಡ, ಮುಟ್ಟುಲುಕೊಚ್ಚಿಂದಿ ಕುಲಮು, ಅಂಟುಲುಕೊಚ್ಚಿಂದಿ ಕುಲಮು ಅಂತ ಅವಾಗ್ಲೇ ಹೇಳ್ತಿದ್ರು ನಮ್ಮ ಅಜ್ಜಿ. ಅಂದ್ರೆ ಮುಟ್ಟಿನಲ್ಲೇ ಹುಟ್ಟೋದು ಜೀವ ಅಂತ. ಮುಟ್ಟು ನಿಂತೆ ನೀನು ಹುಟ್ಟುತ್ತೀಯಾ, ಮುಟ್ಟುಲಕ್ಕೆ వచ్చింది ಈ ಜೀವ, ಅಂಟುಲುಕೊಚ್ಚಿಂది ಈ ಜೀವ, ನೀ ಮುಟ್ಟು ಮೈಲಿಗೆ ಅಂತ ಅನ್ಬೇಡ, ಮುಟ್ಟಿನಲ್ಲೇ ನೀನು ಹುಟ್ಟೋದು ಅಂತ ಹೇಳ್ತಿದ್ರು ಅವ್ರು. ಇಂಥವೆಲ್ಲ ಬಹಳ ಹೇಳೋರು ನಮ್ಮ ಅಜ್ಜಿ. ನಿಜವಾಗ್ಲು ಅವ್ರ ಕಥೆಗಳು ಹೇಳಿದ್ರು ಕೂಡ ಅಂತವೇ ಹೇಳ್ತಿದ್ರು. ಒಬ್ರು ನೋಡಿ ಒಬ್ರು ಏನಾದ್ರು ನೋಡಿ ಅವ್ರಿಗೆ ಮಾಡ್ದಂಗೆ ನನಗ್ ಮಾಡೋ, ಅವ್ರಿಗೆ ಇಟ್ಟಂಗೆ ನನಗೆ, ಅದು ಅಲ್ಲ, ಅದು ತಂತಾನೆ ಒದಗ್ಬೇಕು ಏನಾಗ್ಲಿ ಅಂತ. ಅದಕ್ಕೊಂದು ಕಥೆ ಹೇಳೋರು, ಒಂದು ಚಿಗಳೆದು. ಅದೆಲ್ಲ ಕಥೆ ಹೇಳ್ತಿದ್ರೆ ನಿಮಗೆ ಲೇಟ್ ಆಗುತ್ತೆ. ತುಂಬಾ ಇದಾವೆ ಈ ತರದ್ವು ಸಂದರ್ಭಗಳು. ಆದ್ರೆ ಅವ್ರನ್ನ ಹಿರಿಯರ್ನ ನಿಜವಾಗ್ಲೂ ನೆನ್ಸ್ಕೋಬೇಕು ನಾವು, ಹಿರಿಕರ್ನ. ಅದ್ರಲ್ಲೂ ನಮ್ಮನೇಲಿ ನಾನ್ ಬೆಳೆದಿದ್ದಂತೂ, ನಂತರ ಸಾಕಷ್ಟು ಜನ ಬೆಳೆದಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ಬೆಳೆದಿದ್ದು ನಮ್ಮ ಮನೆಯಲ್ಲಿ ನಮ್ಮ ಹಿರಿಕರು ಕೊಟ್ಟ ಪ್ರೀತಿ, ಅವ್ರು ಕೊಟ್ಟ ಅನುಭವದ ಮಾತುಗಳು ಏನಿದಾವಲ್ಲ, ಇವತ್ತು ನಾವು ಒಂದು ಸನ್ಮಾರ್ಗ ಅಂದ್ರೆ ಒಂದು ದಾರಿ ಬಿಡದೆ ಒಂದು ದಾರಿಲಿ 4 ಜನಕ್ಕೆ ನಮ್ಮ ಕೈಲಾಗಿದ್ದು ಒಳ್ಳೇದಾಗ್ಲಿ ಅಂತ ಮಾಡೋದಾಗಿರ್ಬಹುದು, ಯಾರಿಗೂ ಕೆಟ್ಟದ್ದು ಬಯಸಬಾರ್ದು ಅನ್ನೋದಾಗಿರ್ಬಹುದು, ಏನಾದ್ರೂ ಒಂದು ಒಳ್ಳೇದ್ ಸಾಧನೆ ಮಾಡು. ನಿನ್ ಕೈಲಿ ಆಯ್ತಾ ಕೊಡು, ಆಗ್ಲಿಲ್ಲ ಕೆಟ್ಟದ್ ಮಾತ್ರ ಹೇಳ್ಬೇಡ, ದಾರಿ ತೋರ್ಸು, ಒಳ್ಳೆ ದಾರಿ ತೋರ್ಸು ಅನ್ನೋ ಒಂದು ತತ್ವನ ಮನೆಯಿಂದ ಬಂದಿದೆ. ಎಲ್ಲ ಗುರು ಪರಂಪರೆಯಿಂದ ಬಂದಿರೋರು, ಗುರುಬೋಧ ತಗೊಂಡಿರೋರು ನಮ್ಮ ಅಜ್ಜಿಗಳೆಲ್ಲ.
ಆ ಒಂದು ಮತ್ತೆ ಶರಣರೆಲ್ಲ ನಮ್ಮ ಮನೆಗೆ ಬಂದೋಗಿದ್ದಾರೆ, ಅದ್ ಮರ್ತೆ. ಪುಟ್ಟರಾಜ್ ಗವಾಯಿಗಳು 2 ಸಾರಿ ಬಂದಿದ್ದಾರೆ ನಮ್ಮ ಮನೇಲಿ, ತುಲಾಭಾರ ನಡೆದಿದೆ 2 ಸಾರಿ ಅವರದ್ದು. ಅವ್ರಂತೂ ಬಹಳ ಖುಷಿ ಪಟ್ಬಿಟ್ರು ನಮ್ಮ ಮನೆಗೆ ಬಂದು. ಎಲ್ಲ ಕೆಲವು ಕಡೆ ಕಿರೀಟ ಇಟ್ಕೊಂತಾರೆ ಅವರು ಪೂಜೆ ಮಾಡುವಾಗ. ಆ ಕಿರೀಟ ಹಿಂಗ್ ಬಗ್ಗಿ ಲಿಂಗ ಪೂಜೆ ಮಾಡುವಾಗ ಎಷ್ಟೋ ಕಡೆ ಉದುರೋಗಿದ್ದು ಉಂಟು. ಇಲ್ಲಿ ನೋಡಿ ಎಷ್ಟು ಬಗ್ತೀನಿ, ಹೆಂಗ್ ಗಚ್ಚ ಕುಂತೈತ್ ನೋಡು ಅಂತಿದ್ರು ಅವ್ರು. ಗಚ್ಚ ಕುಂತೈತೆ ಅಂದ್ರೆ ಗಟ್ಟಿ ಕುತ್ಕೊಂಡಿದೆ ಅಂತ. ಎಷ್ಟು ಗಟ್ಟಿ ಕುಂತೈತ್ ನೋಡು. ಈ ಮನ್ಯಾಗ ಬಾಳ ಭಕ್ತರದಾರಪ್ಪ, ಬಾಳ ನೆಮ್ಮದಿ ಐತ್ ನೋಡಿ ಈ ಮನ್ಯಾಗ, ಬಾಳ ಸಂತೋಷ ಐತ್ ನೋಡಿ ಈ ಮನ್ಯಾಗ ಅಂತ ಹೇಳಿದ್ದುಂಟು ಪುಟ್ಟರಾಜ್ ಗವಾಯಿಗಳು. ಆಮೇಲೆ ಒಂದು ಪುರಾಣ ನಮ್ಮನೇಲೆ ಬರೆಯಕ್ ಶುರು ಮಾಡಿದ್ರು ಅವ್ರು. ಇಲ್ಲಿ ನನಗೆ ಬಹಳ ಸಮಾಧಾನ ಆಯ್ತಪ್ಪ, ಒಂದು ಪುರಾಣ ಬರೆಯಕ್ ಶುರು ಮಾಡೋಣ, ಬರೀರಿ ಅಂತ ಶಿಷ್ಯರಿಗೆ ಹೇಳಿ ಪುರಾಣ ಬರ್ಸಿದ್ರು ನಮ್ಮ ಮನೆಯಲ್ಲಿ. ಆ ತರದ ಒಂದು ಸಂತರು ಶರಣರೆಲ್ಲ ಬಂದು ಹೋಗಿರೋ ಮನೆ ನಮ್ಮದು. ಬಹಳ ಖುಷಿ ಆಗ್ತದೆ ಕಿರಣ್ ಎಲ್ಲ ಹೇಳಕ್ಕೆ. ನೀನ್ ಇವತ್ತು ಬಂದು ಇದಿಷ್ಟು ಕೇಳಿದೆ. ನಾನು ನನ್ನ ಮನದಾಳದ ಮಾತುಗಳನ್ನ ನನಗೆ ಸಾಧ್ಯವಾದಷ್ಟು ಹೇಳಿದೀನಿ, ಇನ್ನೂ ಬೇಕಾದಷ್ಟಿದೆ. ಇಷ್ಟೇ ಸಾಕು ಅನ್ಕೋತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಕಿರಣ್. ಬಳ್ಳಾರಿಯಿಂದ ಬೆಂಗಳೂರಿಗೆ ಇಲ್ಲಿ ತನಕ ನಿಮ್ಮ ಜರ್ನಿಯನ್ನ ನಮ್ಮ ಮನದಾಳದ ಮಾತಿನ ಕಾರ್ಯಕ್ರಮಕ್ಕೆ ಹೇಳೋದಕ್ಕೆ ನಮ್ಮ ವೀಕ್ಷಕ ಕಡೆಯಿಂದ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ನಂದು ಅಷ್ಟೇ ಕಿರಣ್. ಮತ್ತೆ ನಿನಗೆ ಮತ್ತೆ ವೀಕ್ಷಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು, ಹೃತ್ಪೂರ್ವಕ ವಂದನೆಗಳಪ್ಪ ಎಲ್ಲರಿಗೂ. ಶರಣಾರ್ಥಿ.